ಆಗ ವಿಷ್ಣುವ ಹೇಳತಾನ ಜಯ ವಿಜಯರಿಗ ನನ್ನ ವೈರಿಗಾಗಿ ನೀವು 3 ಜನ್ಮ ಎತ್ತಬೇಕು, ನನ್ನ ಮಕ್ಕಳಾಗಿ ಹೇಳ ಜನ್ಮ ಎತ್ತಬೇಕಾವ. ಜಿಯ 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 ಜಯ ವಿಜಯರು ಹೇಳ್ತಾರ ಮಕ್ಕಳಾಗಿ 7 ಜನ್ಮ ಇದು ಎತ್ತಬೇಕಾದ್ರೆ ಬಹಳ ದಿವಸ ಆಗ್ತದ ನಮಗ. 3 ಜನ್ಮದೊಳಗೆ ವೈರಿಯಾಗಿ ಹುಟ್ಟುತ್ತೇವಾವಾಗ ನಿನ್ನ ಕೈಯಾಗೆ ಸಾಯ್ತೇವಂತ ಹೇಳ್ಯಾರ ಆವಾಗ. ಮುಂದೆ ಕೇಳು ಇವರು ಹೆಂಗ ಪ್ರಥಮ ಹುಟ್ಟಿ ಬಂದ್ರು. ಹಿರಣ್ಯಕ್ಷ ಹಿರಣ್ಯಕಶ್ಯಪ ಹುಟ್ಟಿದರ ಆವಾಗ. ಜಿಯ 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 ಕಥಾಯುಗದಲ್ಲಿ ಹಿರಣ್ಯಕ್ಷ ಹಿರಣ್ಯಕಶ್ಯಪ ಆಗಿ ಜನಸಿ ಇವರು ಸತ್ತುವ ಹೋದ್ರು ನೋಡು ವಿಷ್ಣುನ ಕೈಯಾಗ. ಮುಂದ ಇನ್ನೊಂದು ಜನ್ಮ ಬತ್ತು ಆವಾಗ. ಆಗ ರಾವಣ ಕುಂಭಕರ್ಣ ಹುಟ್ಟಿದರ ಆವಾಗ. ರಾಮ ಲಕ್ಷ್ಮಣ ಆಗಿ ಹುಟ್ಟಿದ್ರು ಅಲ್ಲದ ಕೆಲಸ ಮಾಡಿ ಇವರು ಅದಕ್ಕಾಗಿ ರಾಮನ ಕೈಯಾಗ ಸತ್ತಾರ ಆವಾಗ. ಜಿಯ 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 ಮತ್ತ 3ನೇ ಜನ್ಮದಲ್ಲಿ ದಂತವಕ್ರ ಶಿಶುಪಾಲ ಇವರು ಸತ್ತಿಲ್ಲೇನು ನನ್ನ ಕೃಷ್ಣನ ಕೈಯಾಗ. 3 ಜನ್ಮಗಳು ಬಿಡುಗಡೆ ಆದ್ರೂ ಮೋಕ್ಷ ಹೊಂದಿದರ ಆವಾಗ. ನನ್ನ ರಾಮತ್ರಿ ಕಾಲ ಜ್ಞಾನಿ ಹವದು ಜಗದಾಗ. ಕಾಲಜ್ಞಾನಿ ರಾಮ ಹೌದು, ಬೆನ್ನಿಗೆ ವಶಿಷ್ಠ ಗುರ್ರಗಳು ಹೌದು. ಅಂದ್ರಿಯ ಇವರ ಕೀರ್ತಿ ಜಗತ್ತಿದ ಒಳಗ. ಜಿಯ 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 ಅದಕ್ಕೆ ನೋಡು ನನ್ನ ರಾಮ ಸಣ್ಣವ ಅಲ್ಲ ಹುಡುಗಿ. ಮೊದಲ ಆತ್ಮರಾಮ ರಾಮ ಪರಸ ರಾಮರು ಆವಾಗ. ಆತ್ಮರಾಮ ಪರಶುರಾಮ ರಾಮ ಬಿರದ 3 ಬಿಗದಾಗ ನಿನ್ನ ಸೀತಾಗ ಒಂದೇ ಬಿಗದಾಗ ಹೆಸರ ಆವಾಗ. ಮುಂದೆ ನಿನ್ನ ವಿಷಯಗಳು ನಿನಗೆ ತಿಳಿಸಿ ಹೇಳಿನಿ. ಯಾಕ ರಾಮ ಹೊಡೆದ ರಾವಣಗ. ಜಿಯ 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 ಐರಾವಣಗ ರಾಮಗ ಯುದ್ಧ ನಡೆದ ಸಮಯದಲ್ಲಿ ಅವಾಗ ಏನಾದ್ರಿ? ಇನ್ನ ಗಂಡಗ ಮೆಟ್ಟಿಗೆ ಹಚ್ಚಿದು ಚಂದ ಹೇಳ್ತೀನಿ ಬಳಿಗ. ಹೌದು ಮೆಟ್ಟಿಗೆ ಅಂದ್ರ ಐರಾವಣಗ ರಾಮಗ ವಿದ್ದ ನಡೆದ ಸಮಯದಾಗ ಈ ಚಂದ್ರಸೈನಿ ಮನಸ ಮಾಡಿದಳು ರಾಮನ ಮ್ಯಾಗ. ಮನಸ ಮಾಡಿ ನಮ್ಮ ಹನುಮದ ದೇವರಿಗೆ ಕರಿತಾಳ. ಒಂದು ಮಾತ ಐತಿ ಬಾರು ಹೇಳ್ತೀನಿ ನಿನಗ. ಜಿಯ ಜಿಯ ಐರಾವಣನ ಜೊತೆಯಲ್ಲಿ ಯುದ್ಧ ನಡೆದ ಸಮಯದಲ್ಲಿ ಅವಾಗ ಏನಾದ್ರಿ? ನನ್ನ ರಾಮಗ ನೋಡಿ ಮನಸ್ಸ ಇವಳು ಮಾಡಿದಳ ಆವಾಗ. ಐರಾವಣಗ ರಾಮ ಬಾಣ ಬಿಟ್ರ ಕೇಳೋ ಆವಾಗ 1 ಕಿಲೋಮೀಟರ್ ಹೋಗಿ ಮರಳಿ ಕೂಡ್ತಿತ್ತಾವಾಗ. ಒಂದು ಹನಿಯ ರಕ್ತ
ಧರುಣಿಗೆ ಒಂದು ಬಿದ್ದರ 7 ಕೋಟಿ ದೈತ್ಯರು ಹುಟ್ಟದಿದರ ಆವಾಗ ಜಿಯ 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 ಜಿ ರಟ್ಟಿ ಸೋತು ರಾಮನಿತ್ತು ಬಿಲ್ಬಾನ ಬಗದು ನೋಡ್ದ. ಅವಾಗ ಏನ್ ಮಾಡಿದ್ರಿ? ಇವ ಏನೇ ಕಕರಾರ ಮಾಡಿ ಬಂದನ ಕೇಳು ರಣದಾಗ. ಹೌದು. ಚಂದ್ರ ಸೈನಿ ಬಂದು ಕಾಲ ಬಿದ್ಲು ಹನುಮಂತಗ, ನನ್ನ ಗಂಡ ಅಲ್ಲೇ ಇಟ್ಟನ ಜೀವ ಗುರುತಿಲ್ಲ ನಿಮಗ. ಅಮೃತ ಕುಂಡದಲ್ಲಿ 3 ಹುಳಗಳು ಬಿಟ್ಟಾನ ಮನೆಯಲ್ಲಿ, ಅಲ್ಲಿ ಬಿಟ್ಟು ಇಲ್ಲಿ ಬಂದನ ಲಡೈ ಸಲವಾಗ. ಜಿಯ 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 ಜಿ ಮುಂದೆ ಚಂದ್ರ ಸೈನಿ ಅಂದ್ಲು, ಬಾರೋ ಹನುಮಂತ ನೀನು, ಹೌದು. ನಿನ್ನ ರಾಮ ಬರಬೇಕು ನನ್ನ ಮನ್ಸದಾಗ. ನನ್ನ ಗಂಡನ ಪ್ರಾಣ ಹೊಡೆಸ್ತೀನಿ ನಾನು, ಹೇಳ್ತೀನಿ ನಿನಗ, ಇಂಥವ್ರು ಗಂಡ ಹ್ಯಾಂಗ ಮೆಟ್ಟಿಗೆ ತಮ್ಮ ಹಚ್ಚತಾರೋ ರಾಗ. ದೊಡ್ಡ ಸೂರ ಗಂಡ ಇದ್ದ, ಈಕಿ ಜೀವ ಹೇಳ್ತಾಳಂದ್ರ ಹ್ಯಾಂಗ ಹೇಳಬೇಕೆಂಬುದು ತಿಳಿವದು ಮಧ್ಯಾಹ್ನ ಬಿಸಲಾಗ. ಜಿಯ 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 ಜಿ ಶಿವ ಮನೆಯಾಗಿ ಇಟ್ಟು ಇವ ಬರ್ತಾನ ಬೃಂಗಿ ಹುಳಗಳಿಗಂದ, ಏನಂತಾಳ್ರಿ? ನನ್ನ ರಾಮಗ ಕಳಿಸ್ತೀನಿ ಅಂತ ಬೋಧ ಕೊಟ್ಟ ಇವಳಿಗ. ಹೌದು. 2 ಬೃಂಗಿ ಹುಳುಗಳು ಹುಡದ ಎಲ್ಲರೂ ಸತ್ರು. ಆವಾಗ ಒಂದು ಕೈ ಕಾಲ ಹಿಡಿಲಕತ್ತುವ ಹನುಮಂತಗ. ಅದಕ್ಕೆ 3 ಹೊಡಿಲಿಲ್ಲ, ಒಂದು ಬಿಟ್ಟಿದ್ದ. ಏನಂತ? ಚಂದ್ರಮ್ಮ ಬೈರುಂಡ. ಚಂದ್ರವ ಬೈರುಗೊಂಡ ಮಾತಾಗ ನನ್ನ ರಾಮ ಕಾಲ ಇಟ್ರ ಮನ್ಸ ಮುರಿಬೇಕಾವಾಗ. ಗಂಡಗ ಪ್ರಾಣ ಹೊಡೆಶಾಳಿಕಿ ರಾಮಗ ಕೂಡಬೇಕಂತಾಳ, ಇಂಥವ್ರಿಗೆ ಬುದ್ಧಿ ಕಲಸಲಾಕೆ ಆಟ ಆವಾಗ. ಜಿಯ 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 ಜಿ ಮುಂದೆ ಈ ಬೃಂಗಿ ಹುಳ ಒಳಗಿಂದೊಳಗೆ ಮಂಚಕ್ಕ ಹೋಗಿ ಏನ್ ಮಾಡಿದ್ರಪ್ಪ? ತಮ್ಮ ಒಳಗಿನ ಒಳಗೆ ಕೂಟ ಹಾಕಿ ಇಟತು. ಆವಾಗ ಹೌದು. ಹನುಮಂತ ದೇವರ ರಾಮನ ಕರ್ಕೊಂಡು ಬಂದ ಅಲ್ಲಿಗ, ಈಗಿ ಭಯಂಕರ ಖುಷಿದಿಂದ ಕೂತಿದ ಬಾಗಲಾಗ. ಬಾಗಿಲದೊಳಗ ಕೂತಿದಳು ನನ್ನ ರಾಮ ಪುಣ್ಯವಂತ, ಈಕಿ ಮೋತಿ ನೋಡಬಾರ್ದಂತ ತಿರುಗಿಸಿದ. ಆವಾಗ ಜಿಯ 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 ಜಿ ಬಂದ ನಿತ್ತ ರಾಮಯ್ಯನರ ಒಳಗ ಬರ್ರಿ ಅಂತಳಾಗ. ಅವಾಗ ಏನಾದ್ರಪ್ಪ? ಮೊದಲ ವಚನ ಕೊಡು ಅಂತಾನ ಚಂದ್ರ ಸೈನಿಗ. ಹೌದು. ನಿನ್ನ ಮನ್ಯಾಗ ಶಕುನ ಆದ್ರ ಮುಟ್ಟುದಿಲ್ಲ ನಿನಗ, ಇದು ಮೊದಲ ನಿನಗ ಪ್ರಜ್ಞೆ ಇರಲಿ ಅಂದ ಹೆಣ್ಣೀಗ. ನನ್ನ ಗಂಡ ಅಂತ ಸೂರ ನಿನ್ನ ಸಲುವಾಗಿ ಬಡಸಿ ನಮಗ, ಯಾವ ಅಪಶಕನ ಆಗುವುದಿಲ್ಲ ಬಾಂದಳು ಒಳಗ. ಜಿಯ 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 ಜಿ ಅಪಶಕುನ ಆಗುವುದಿಲ್ಲ ಒಳಗ ಬಾರುವಂದ್ಲು ಅಂದಾಗ್ರಿಪ್ಪ. ನೀರ ಕೊಡಲಕ್ ಹೋದ್ಲು ರಾಮ, ನೀರ ಮುಟ್ಟಲಿಲ್ಲ. ಆವಾಗ ಹೌದು. ಮೊದಲ ಮಂಚದ ಮ್ಯಾಗೆ ಬರ್ತೀನಿ ನಡಿ, ತಡ ಯಾಕಿದರಾಗ ನಿಮ್ಮ ತವರು ಹುಟ್ಟಿ ಮಳಿ ಬೆಳಿ ಹೋಗ್ಯದ ಜಗದಾಗ. ಹೊರಗ ಹೋಗುದಕ್ಕಿಂತ ಮುಚ್ಚ
ಮುಂಚೆ ನನ್ನ ಶ್ರೀರಾಮದೇವ ವಶಿಷ್ಠ ಋಷಿಗಳಿಗೆ ನೆನಸ್ತಾನ ಆವಾಗ ಜಿಯ 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 ಹೇ ಯಾರ ಮ್ಯಾಗೂ ವಿಶ್ವಾಸ ಇಲ್ಲ ಭೃಂಗಿ ಹುಳ ಮಾರ್ತೈತಿ ಹ್ಯಾಂಗ ಯಾವ್ದ್ರಿಪ್ಪ ಜೇರ ಕರ್ತ ಮಂಚ ಮುರಿಲಿಕ್ಕಂದ್ರ ಗತಿಯ ನಂದ್ಯಾಂಗ ಏನ್ ಮಾಡ್ತಾರ್ರಿ ಹರ ಮುನಿದರ ಗುರುವ ಕಾಯಿತಾನ ಜಗತ್ತೇದ ಒಳಗ ನೀನೇ ನನ್ನ ಕಾಯಿ ಬೇಕು ಅಂದ ವಶಿಷ್ಠ ಋಷಿಗಳಿಗೆ ವಶಿಷ್ಠ ಋಷಿಗಳ ನಾಮ ತಗೊಂಡು ಬಲಗಾಲಿಟ್ಟ ಮಂಚದ ಮ್ಯಾಗ ಈಕಿ ಮಂಚ ಮುರಿದೇ ಹೋಯಿತು ಮಾಡುವುದು ಹ್ಯಾಂಗ ಜಿಯ 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 ಮಂಚ ಮಾತ್ರ ಮುರಿದ ಹೋಯಿತು ಮತ್ ಹೊರಗ ಕಾಲ ಇಟ್ಟಾಗ್ರಿಪ್ಪ ಈ ಚಂದ್ರ ಸೈನಿ ಕಾಲ ಹಿಡಿಲ ಕತ್ಲು ಆವಾಗ ಹೌದ್ ನಿನ್ನ ಸಲುವಾಗಿ ನನ್ನ ಗಂಡನ ಪ್ರಾಣ ಹೊಡಸಿ ನಿದರಾಗ ನನಗ ಕೂಡಲಾರ್ದೆ ಹೋದ್ರ ನನ್ನ ಗತಿಯ ಅದು ಹ್ಯಾಂಗ ಕೂಡಲಾರ್ದೆ ಹೋದ್ರ ನನ್ನ ಗತಿ ಹ್ಯಾಂಗ ಅಂತ ನನ್ನ ರಾಮಗ ಕಾಲ ಇಕಿ ಹಿಡದಾಳ ಆವಾಗ ಜಿಯ 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 ಮುಂದೆ ಹಳ್ಳ ಕತ್ತುವ ಬಲಗಾಲಿಟ್ಟ ತಲಿ ಮೇಲೆ ಹೌದು ಹೌದು ಏ ಹುಚ್ಚಿ ನಾನು ರಾಮ ಅದೀನಿ ಖಬರಿಲ್ಲ ನಿನಗ ಆ ರಾಮದೇವ ಅದೀನಿ ನಿನಗ ಖಬರಿಲ್ಲಿದರಾಗ ನಾನು ಸೀತನ ಹೊರತ ಮುಟ್ಟುವುದಿಲ್ಲ ಅನ್ಯ ಸ್ತ್ರೀಯರಿಗ ಮುಂದೆ ಈ ರಾಮದೇವ ಚಂದ್ರಸೈನಿ ಅಳ್ಳ ಕತ್ಲು ಒಂದು ಮಾತ ಹೇಳತಾನ ಚಂದ್ರಸೈನಿಗ ಜಿಯ 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 ನನ್ನ ಮೇಲೆ ಆಶೆ ಇದ್ರ ಈ ಜನ್ಮದಲ್ಲಿ ಬೇಡ ಮತ್ತ್ಯಾಗ್ರಿಪ್ಪ ನಾನು ಬರ್ತೀನಿ ಬಾರ ಮುಂದ ದ್ವಾಪರಯುಗದಾಗ ಹೌದ್ ಆ ದ್ವಾಪರ ಯುಗದಲ್ಲಿ ಕೇಳುವಾಗ ನನ್ನ ಸೀತಾ ರುಕ್ಮಿಣಿ ಇರತಳ ನನ್ನ ಮಗಲಾಗ ನಿನಗ ಆಶೆ ಬಾಳ ಇದ್ರ ದ್ವಾಪರ ಯುಗದಲ್ಲಿ ಸತ್ಯಭಾಮಿ ಆಗಿ ಬಾ ನೋಡುನು ಆವಾಗ ಜಿಯ 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 ಖಬರಗಿ ಬರ ಐತಿ ಇಲ್ಲ ನಾನೇ ಮನೆಗೆ ಬಂದಿನಂದಿ ಹೌದ್ರಿಪ್ಪ ಅಂತಾರಿ ಒಂದ ಯುಗದಾಗ ಒಲ್ಲೆ ಅಂದ್ರು ಬಂದಿ ದ್ವಾಪರ ಯುಗದಾಗ ಮತ್ತೇನಾಯ್ತ್ರಿ ಸತ್ರಜೀತರಾಜನ ಮನ್ಯಾಗ ಹುಟ್ಟಿ ಬಂದ್ಲು ಆವಾಗ ಮುಂದ ಮದುವೆ ಆದ್ಲು ನನ್ನ ಶ್ರೀಕೃಷ್ಣಗ ಮದುವೆ ಆದ್ರೂ ಸರಿಕೆ ನನ್ನ ಶ್ರೀಕೃಷ್ಣ ಕೇಳು ಅತಿ ಪ್ರೀತಿಯ ಇದ್ದ ನೋಡು ರುಕ್ಮಿಣಿ ಮ್ಯಾಗ ಜಿಯ ಜಿ ಲಿಂಗು ಕಾಕವರು ವಿಠೋಬ ಅಳವರ್ಕರ್ ಅವರಾದ ನನ್ನ ಅಲ್ಪಕಲೆ ಬೆಲೆ ಕೊಟ್ಟು ತಮ್ಮ ಅಮೃತದಿಂದ 100 ರೂಪಾಯಿ ಕೊಟ್ಟಿದ್ದಾರೆ ವಾಸವನಿಂಥ ಸಾಕ್ಷಾತ್ ದೇವರ ತಂದಲ್ಲಿ ಅಪಾರ ಸಂಪತ್ತನ್ನು ಕೊಟ್ಟು ಕಾಪಾಡಲೆಂದು ಬೇಡ್ತಾ ಇದ್ದೀನಿ ಮುಸ್ತಕದು ಅದಕ್ಕೆ ಮುಂದೆ ಆ ಯುಗದಲ್ಲಿ ಒಲ್ಲೆಂದ್ರು ತ್ರೇತಾಯುಗದಲ್ಲಿ ಒಲ್ಲೆಂದ್ರೆ ಮುಂದೆ ದ್ವಾಪಾರಕ್ಕೆ ಬಂದು ಹೌದು ಹೌದು ದ್ವಾಪಾರಕ್ಕೆ ಬಂದು ಸತ್ರಾಜಿತ ರಾಜನ ಮನೆ ಒಳಗೆ ಸತ್ಯಭಾಮಿಯಾಗಿ ಹುಟ್ಟಿ ಬಂದು ಶ್ರೀಕೃಷ್ಣಗೆ ಲಗ್ನ ಮಾಡ್ಕೊಂಡು ಮುಂದೆ ಗಂಡಗೆ ಮ್ಯಾಟ್ ಹೆಸರು ಅಲ್ಲೇ ಬಿಟ್ಟು ಬಂದ ಗಂಡಗೆ ಹೌದಲ್ರಿ ಈ ಗಂಡಗೆ ಮ್ಯಾಟಿಗೆ ಹಚ್ತಾವ ಇವು ಇವ್ರು ಹಚ್ಚಲ್ರಿ ಇವರು ಒಂದು ಯುಗದಲ್ಲಿ ಹುಟ್ಟಿ ಆ ಪರಪುರುಷನ ಸಲುವಾಗಿ ಗಂಡನ ಪ್ರಾಣವನ್ನು ಚಂದ್ರಸೇನಿ ತಗೊಂಡಳ ಹೌದು ಇದು ರಾಮಾಯಣದೊಳಗೆ ಲೇಖ ಹೇಳ್ತೈತಿ ಹಿಂಗೆ ಅದಕ್ಕೆ ನೀನು ಒಂದು ಪ್ರಕಾರ ಹಾದಿ ಹಿಡಿದ್ರೆ ನಂದು ಒಂದು ಹಾದಿ ಕರೆಕ್ಟೇ ಇರ್ತದೆ ಹಾದಿ ಇಲ್ಲದೆ ಹಂಗೆ ನಾ ಇಲ್ಲಿಗೆ ಬರ್ತೀನಿ ಆದರೆ ಇದು ವಿಷಯ ಇಲ್ಲಿಗೈತೆ ಮತ್ತು ಅನೇಕ ವಿಷಯದಲ್ಲಿ ಅಲ್ಲಿ
ಈ ಚಂದ್ರವಾಯಿಗೆ ಮಠಕ್ಕೆ ಜಾಗ ತೊಗೊಂಡು ಬಂದು ಕೊಟ್ಟನ್ನ ಸಾರವಾಡ ಚಿಕ್ಕಯ್ಯಾಗ ಹೋಗಿಸಿನ ಚಂದ್ರವಾಯಿ ನಮಸ್ಕಾರ ಮಾಡೇನ ಅಂತ ಹೇಳಿದೆ. ಹೌದು ಹೇಳ್ಯಾರ. ಚಂದ್ರವಾಯಿ ದೇವತೆ ಹೌದು ಹೌದಲ್ಲ, ಚಿಕ್ಕಾಯಿ ಇನ್ನೂ ಮಹಾತ್ಮ ಮುಂದಾಗ್ತಾನೆ. ಮತ್ತು ಅದಕ್ಕೆ ಇದಕ್ಕೆ ಅವತಾರಗಳನ್ನು ಫರಕ್ ಅದಾವ. ಬರ್ಕದಾವಲ್ರಿ. ಆಕಿ ಚಂದ್ರವಾಯಿ ಪಾರ್ವತಿ ಅವತಾರ ಹಾಕಿದ. ಹೌದು. ಎಷ್ಟೋ ಮಂದಿ ನಮ್ಮಂಥ ಭಕ್ತರು ನಮಸ್ಕಾರ ಮಾಡ್ತಾರೆ. ಹೌದು ಹೌದು. ನಾನು ವಿಷಯ ಏನು ಹೇಳಿದ್ಯಾ, ಸಿದ್ದೇಶ್ವರ ಸ್ತ್ರೀಗಳು ಹಾಡಿದ ಕೂಡಲೇ ನಿನಗೆ ಎಸದಾವ ಅಂತ ಕೇಳಿ ನಾನು ಕೇಳಕ್ಕೆ ಕರ್ಸ್ಯಾರ, ಇವ್ರು ಹಾಡಿಕೆ ಕೇಳಕ್ಕೆ ಕರ್ಸ್ಯಾರ. ಹೌದು. ವಿಷಯ ಅರ್ಥ ಬೇಕದಕ್ಕೆ. ಹೌದು. ನನ್ನ ಬಗ್ಗೆದಾಗ ಕೇಳಕ್ಕೆ ನಾನು ನೋಡಿ ಫಾಲೋ ಮಾಡ್ತಾರೆ ಇವ್ರು. ಹಂಗ್ಯಾಗ್ರಿ. ನಾನು ಬರೇ ಮಹಾತ್ಮರದು ಸಂದೇಶಗಳನ್ನ ಹಾಡಾವದೇನೆ. ಹೌದು. ನೀನು ಹ್ಯಾಂಗ ನಾನು ಹಂಗಷ್ಟೇ. ಅದಕ್ಕೆ ನಿಮ್ಮಂಥವ್ರು ಯಾರೇ ಒಬ್ಬರು ದೇವತೆಗಳು ಇದ್ರಂದ್ರೆ ನೀ ಹೇಳಬೇಕಾಗಿತ್ತು. ಹೌದು ಹೌದು. ಅದು ಬಿಟ್ಟು ಕೇಸಿಂದ ನಿನಗೆ ಎಸದ ನನಗೆ ನಾನು ಪ್ರಪಂಚಿಕ ನೀನು ಪ್ರಪಂಚಿಕ. ಹೌದು. 1,000 ಕಡಿಮೆ ಕೊಡ್ತೀನಿ ಅಂದ್ರೆ ಇಲ್ಲಿ ಬರ್ಲಾಕ ಒಲ್ಲೆ ಅಂದಿದ್ಲಿ ಪಂದ್ರ ಕೇಳಲಿಲ್ಲ ಕೂತಾವ ಮುಂದೆ. ಹೌದಲ್ರಿ. ಮತ್ತು ನಾನು ಏನು ಹೇಳ್ತಿ, ಅದಕ್ಕೆ ವ್ಯವಹಾರ ಹೆಂಗೈತೆ ತಿಳ್ಕೊ. ನನ್ನ ವಿಷಯ ಅವ್ರು ಕೇಳಿಲ್ಲ. ನಿನ್ನೊಳಗೆ ಯಾರೇ ಹೆಣ್ಮಕ್ಳು ಹಿಂಗೆ ಏನ್ರಿ ಮಾಡಿದ್ರೆ ಅಂಥ ಮಹಾತ್ಮರ ಸಂದೇಶ ಸಾರಬೇಕು. ಹೌದು. ಅದು ಬಿಟ್ಟು ನಂದೇ ಕೇಳ್ಕೊತ ಕೂತಾರಮ್ಮ, ಅದು ಸಾರವಾಡದೆ ಅದು ನೋಡ್ರಿ, ಅದು ಬಂದದಲ್ಲ ಹಿಂದೆ ಎಮ್ಮಿಗಲ್ಲಿ ಓದತ್ತಾರ ಕರಿದು. ಹೌದು ಹೌದು. ಕರಿ ಹೊಲ್ದಾಗ ಬೀಳಾಡ್ದದು ಸಾರವಾಡದದು. ಹೌದು. ಅದು ಸಾರವಾಡ ಹಾಡು ಅಂತ ಹೇಳ ನಿಕ್ಕಿಗೆ ಕರಿ ಹೊಲ್ದಾಗ ಬಿಟ್ರೆ 8 ದಿನ ಸಿಗಲ್ಲ ಮಾಸ್ತರ ಅವ ಹೇಳಕತ್ತಾನ. ಈಗ ಹಿಂಗೆ ಹಾಡ್ಯಾಳ. ಆದ್ರೆ ಅದಕ್ಕೆ ಬಬಲಾದಿ ಸದಾಶಿವನ ಮುತ್ಯಾನ ಮಠನೇ ಅಂದಾರ ಅದಕ್ಕೆ. ಹೌದು ಹೌದು. ಚಂದ್ರವಾಯಿ ಮಠ ಅಂದಿಲ್ಲ, ಬಬಲಾದಿ ಸದಾಶಿವನ ಮಠ ಅಂದಾರ ಅದಕ್ಕೆ ಅಂತಿಂಥವ್ರು ಮಹಾತ್ಮರದು ವಿಷಯ ನೀ ಹಾಡಿದಿ. ಹೌದು. ನಾನು ಒಂದು ಮಹಾತ್ಮರು ಹಾಡ್ತಿದ್ದೆ, ಕೆಲವೊಂದು ವಿಷಯಗಳನ್ನು ಬಿಡಿಸಿದ ನಂತರ ಹಾಡಬೇಕು. ಅದಕ್ಕೆ 3 ತಿಂಗಳಿಗೆ ಬಂದು ನಮ್ಮ ಪ್ರಾಣ ಕುಡಿಯತ್ತೆ ಎಲ್ಲಿ ಈಗಿನ ಶರೀರದಾಗ. ಹೌದು. ಅಂದ್ರೆ ಗಂಡ ಹೆಂಡತಿ ಕುಡಿದ ಬಳಿಕ ಹಿಂಗೆ 3 ತಿಂಗಳಿಗೆ ಪ್ರಾಣ ಬಂದು ಕುಡಿಯದ ಅಂತ ನೀ ಹೇಳ್ದಿ. ಹೌದಲ್ರಿ. ಮೊದಲು ಕೂಡ ಗರ್ಭ ನಿಂದಿರ್ಬೇಕಾದ್ರೆ ಜೀವಂತಿದ್ದಾನೆ, ಸತ್ತಿದ್ದಾವ ಕೂಡವ. ಮತ್ತು ಕೂಡವ ಜೀವಂತ ಅದಾನಿಲ್ಲವ. ಹೌದು ಹೌದು. ಇದ್ರ ಮಸ್ಮಾಳ ಮೌಲ ಸಾಬ್ ಇದ್ದಂಗೆ ಅಲ್ಲಿ. ಹೌದು. ಅವ್ರು ಯಾರು ಇರ್ಲಿಕ್ಕಂದ್ರೆ ಅಟ್ ನನಗೆ ಹೇಳಿ ಕೂಡ್ಬೇಕಾದ್ರೆ. ಅದಕ್ಕೆ ಹೆಂಗೈತೆ ತಿಳ್ಕೊ, ನನಗೆ ಮುಟ್ಟಿ ನೀ ಕೆಟ್ಟಿದಿ, ನಿನಗೆ ಮುಟ್ಟಿ ನಾ ಕೆಟ್ಟಿಲ್ಲ. ಇದು ಹೆಂಗ್ರಿ ಮಾಸ್ತರ? ನನ್ನ ಖೂನ ಇವ್ರ ಮೈ ಮ್ಯಾಗ ಅದ. ಹೌದು ಹೌದು. ಇವ್ರ ಖೂನೇನ ನನ್ನ ಮ್ಯಾಗ, ಇವನೇ ನನ್ನ ಗಂಡ ಅಂತ. ಹೌದು. ಹೌದಾ? ಇಲ್ಲ. ಯಾಕಂತ ತಿಳ್ಕೊ, ಖೂನ ಕಟ್ಲಾಕ ಬರಂಗಿಲ್ಲ, ಅಖಂಡ ಅದ್ವೈತ ಪರಬ್ರಹ್ಮ ಇದ್ದಂಗೆ. ಹೌದಲ್ರಿ. ಅದಕ್ಕೆ ಕತ್ಲಮ್ಮುವಂಥದ್ದು ಅದು ಹೆಣ್ಣದ್ರಿ ಹೆಚ್ಚಿನದ. ಒಂದೊಂದು ಕಡೆ ಸೂರ್ಯನೇ ಮುಣಿಗಂಗೆ ಒಂದೊಂದು ದೇಶಕ್ಕೆ. ಹೌದು ಹೌದು. ನೋಡ್ಕೊಂಡು ಒಂದೊಂದು ಕಡೆ ಇಲ್ಲಿಗೆ ಸೌದಿಗೆ 2-3 ತಾಸು ಬರ್ಕ, ಲಂಡನ್ಗೆ 1 ದಿವ್ಸ ಬರ್ಕದು. ಹೌದು. ಸೂರ್ಯ ಎಲ್ಲಿ ಮುಣಗಿಲಿದ. ನಮಗೆ ಮಾನವರಿಗೆ ಕೆಲಸ ಮಾಡೋಕ್ಕೋಸ್ಕರವಾಗಿ ಭಗವಂತ ಇದು ಆಟ ಮಾಡ್ಯಾನ. ಒಂದೊಂದು ದೇಶಕ್ಕೆ ಒಂದೊಂದು 4-4 ತಾಸು 5-5 ತಾಸು ಬರಕದು ಸೂರ್ಯ ಮುಣಗಂಗಿಲ್ಲ. ಹೌದು. ಇಲ್ಲಿ ಒಂದು ನಮ್ಮದು ರಾತ್ರಿ ಆಗಿ ಮುಣಗಿರ್ತದ, ಅಲ್ಲಿ ಹೊತ್ತು ಹೊಂಟಿರ್ತದ ಲಂಡನ್ಕ ಆ ಕಡೆ. ಹೌದಲ್ರಿ. ಸೂರ್ಯ ಮುಣ್ತಾನ. ಅದಕ್ಕೆ ನಿಜ ಸ್ಥಿತಿ ಇದ್ದಕ್ಕಿದ್ದಂಗೆ ಐತಿ, ಕಲ್ಪಿತದೋಳು ಸೃಷ್ಟಿ ಮಂಡನ. ಆ ಭಗವಂತ ಕಲ್ಪನೆಯಿಂದ ಇದು ರಚನೆ ಕವಿ ಮಾಡ್ಯಾನ. ಅದಕ್ಕೆ ಕವಿ ಕಾಣೋದನ್ನು ರವಿ ಕಣ್ಣನ ಅಂತ ಹೇಳ್ಯಾರ. ಹೌದು. ರವಿ ಕಾಣೋದನ್ನು ಕವಿ ಕಣ್ಣನ ಅಂತ ಹೆಂಗೆ ಹೇಳ್ಯಾರಂದ್ರೆ, ಸೂರ್ಯ ಬರೇ ಬೆಳಕದ ನೋಡ್ಯಾನ. ಹೌದು. ಕವಿ ಏನು ಮಾಡ್ಯಾನ, ಕತ್ತಲನ್ನು ನೋಡ್ಯಾನ, ಬೆಳಕನ್ನು ನೋಡ್ಯಾನ. ಸೂರ್ಯ ಕತ್ತಲು ನೋಡಿಲ್ಲವ. ಸೂರ್ಯ ಬರೋದ್ರ ಕತ್ತಲು ಹೋಯ್ಕೋತ ಹೋಗಿರ್ತದೆ, ಎಲ್ಲಿ ನೋಡ್ಬೇಕು. ಹೌದು ಹೌದು. ಹೆಂಗೈತದ ವ್ಯವಹಾರ ಹೇಳಬೇಕಾಗಿದ್ರೆ ದೋಷಿಸ್ಕೊಂಡ್ರೆ ತಿಳಿದ ಯಾರ. ಕವಿ ಏನು ಮಾಡ್ಯಾನ, ಮಾನವ ಕತ್ತಲನ್ನು ನೋಡ್ಯಾನ, ಬೆಳಕನ್ನು ನೋಡ್ಯಾನ. ಅದಕ್ಕೆ ಕವಿ ಅವನಿಗಿಂತ ಹೆಚ್ಚಿನವ ರವಿ ಕಾಣೋದನ್ನು ಕವಿ ಕಂಡಾನ ಅಂತ ಹೇಳ್ಯಾರ. ಹೌದು. ಅದಕ್ಕೆ ಇರಲಿ, ಇಲ್ಲಿ 3 ತಿಂಗಳಿಗೆ ಪ್ರಾಣ ಕೂಡ್ತದ ತೀವ್ರ ಅಂದಾರ. ನಾನು ಒಬ್ಬರು ಮಹಾತ್ಮರ ಕಾಲದಾಗ ಈಗ ಕೂಡ್ಲಾರ್ದೆ ಅದು ಕೂಸು ಹಂಗಾಯ್ತು ನಾ ಹೇಳ್ತೇನೆ. ಏ 3 ತಿಂಗಳಿಗೆ ಬಂದು ನನ್ನ ಪ್ರಾಣ ಕೂಡ್ತೈತಿ ಒಳಗ ಅಂದಿ. ಹೌದು ಅಂದಾರಿ. ಏ ಗುರುತೈತಿಲ್ಲ ಶರಣ ಬಸವನ ಕಾಲದಾಗ. ಅವಾಗ ಹೆಂಗ್ರಿ? 3 ಮಂದಿ ಅನತ ಮಾರಿದ್ರು ಇವರು ಕೇಳೋ ಆವಾಗ. ಇವರು ಜನಸಿ ಬಂದ್ರು ನೋಡು ಅರಳ ಗುಂಡಿಗ್ಯಾಗ. ಶರಣ ಬಸವ ಹುಟ್ಟಿದ ಕೂಡಲೇ ಮಾಸಿನ ಮಗಿ ಮುಚ್ಚಬೇಕಂದ್ರ ಎಣ್ಣಿ ಇದ್ದಿದ್ದಿಲ್ಲ ಮನಿಯಾಗ. ಜಿಯ 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 ತಾಯಿ ಹುಡುಗರ ತಾಳ ಎಣ್ಣಿ ಮನಿ ಒಳಗೆ ಇಲ್ಲ. ಮತ್ತೆ ಹೆಂಗ್ ಮಾಡ್ತಾರಿ? ಏ ನೀರು ಹಾಕಿ ದೀಪ ತಮ್ಮ ಹಚ್ಚಾಳವಾಗ. ಹೌದು. ಆ ದೀಪ ಇನ್ನೂ ಐತಿ ನೋಡು ಅರಳ ಗುಂಡಿಗ್ಯಾಗ. ಹಿಂಗ ಹುಟ್ಟಾಗೆ ಶರಣ ಪವಡ ಮಾಡಿದರ
ಹೋಯಿತು ಪ್ರಾಯಕ್ಕೆ ಬಂದ್ರು ಇವರು ಸತತ ಶಿವ ಧ್ಯಾನ ಮಾಡೋರು ಮನೆಯಾಗ ಜಿಯ 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 ಜಿ ಮನಸ್ಸ ಕಲ್ಲ ಆಗಿ ಇವರು ಕೇಳಿ ವಿಚಾರ ಮಾಡ್ತಾರ ಹ್ಯಾಂಗ ಹ್ಯಾಂಗ್ ಮಾಡ್ತಾರಿಪ್ಪ ಏ ಬೀಳಕ ಮನಿಯ ಹಳಿಯ ಎತ್ತುಗಳು ಕೊಟ್ರು ಶರಣರಿಗ ಮತ್ತ್ಯಾಂಗ್ರಿ ಕೆಟ್ಟ ಕರಕಿ ಹೊಲ ಬತ್ತು ನೋಡು ಶರಣರ ಪಾಲಿಗ ಅದೇ ಹೊಲಾನೆ ಕುಂಟಿ ಇವರು ಹೊಡೆದಾರವಾಗ ಕಾರ್ಕಿ ಹೊಲಾನೆ ಹಸನ ಮಾಡ್ದ ಶರಣ ಬಸವೇಶ್ವರ ಒಬ್ಬ ಆಳ ಮನುಷ್ಯ ಕರೆದು ಹೇಳ್ತಾನ ಆವಾಗ ಜಿಯ 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 ಜಿ ಸದಿ ನೀನೇ ತೆಗಿಬೇಕು ಎಲ್ಲ ವ್ಯವಹಾರ ಮಾಡಬೇಕು ಹೌದ್ರಿ ಇದ್ರಾಗ ನನಗ ಅರ್ಧ ನಿನಗ ಅರ್ಧ ಪಾಲವಾಗ ಇವ ಮಾಡಿ ಬಿಟ್ಟ ಬಿತ್ತಿ ಕೊಟ್ಟಿದ ಕೇಳು ಅವನೀಗ ಕೆಟ್ಟ ಕರ್ಕಿ ಹೊಲದಾಗ ಕಣ್ಣ ತಪ್ಪಿ ಬೆಳಿ ಬತ್ತಾವಾಗ ಬೆಳಿ ಮಾತ್ರ ಬಂದಿತ್ತು ಹೊಲದ ತುಂಬ ಸೀತ್ನಿ ಆಯಿತು ಶರಣ ಬಸವ ಒಂದ ದಿವಸ ಬಂದ ಹೊಲದಾಗ ಜಿಯ 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 ಜಿ ಬಂದು ಶರಣ ನೋಡುದ್ರಲ್ಲಿ ಬಟಾಯ್ ಮಾಡಿದ ಮನುಷ್ಯ ಇವನು ಏನ್ ಮಾಡಿದ್ರಿಪ್ಪ ಇವ ಹೊಲದ ಸುತ್ತ ತಮ್ಮ ಬೇಲಿ ಹಚ್ಚಿದವಾಗ ಹಂಗ್ರಿ ಇದು ಶರಣ ಬಸವ ನೋಡಿ ಹೇಳತಾನ ಆಳ ಮನುಷ್ಯಾಗ ತಮ್ಮ ನನ್ನ ಹೊಲಕ ಬೇಲಿ ನೀನು ಹಚ್ಚಬೇಡವಾಗ ಬೇಲಿ ಮಾತ್ರ ಹಚ್ಚಬೇಡ ಹಚ್ಚಿದ ಬೇಲಿ ಕಿತ್ತು ಅಂದ ನಿನ್ನ ಅಂಗ ತಲಿ ಕೆಟ್ಟಿಲ್ಲ ಅಂತ ನಾವಾಗ ಜಿಯ 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 ಜಿ ಶರಣ ಬಸವಗಂತಾನ ಬೇಲಿ ನೀನು ಕಿತ್ತಲಿಕ್ಕಂದ್ರ ಏನ್ ಮಾಡ್ಬೇಕ್ರಿಪ್ಪ ಹೊಕ್ಕಿದ್ರ ದನ ಸಲಿಕೆ ಹೊಡಿಬಾರ್ದು ನನ್ನ ಹೊಲದಾಗ ಹೌದು ಈ ಆಳ ಮನುಷ್ಯ ಒಪ್ಪುಕೊಳ್ಳಿಲ್ಲ ಶರಣರ ಮಾತೀಗ ನಿನಗ ಹಗ್ಗ ಹಾಕಿ ಬೆಳಿನೇ ಹಚ್ಚತೀನಿ ತಗೋರು ಆವಾಗ ಹಗ್ಗ ಹಾಕಿ ಬೆಳಿನೇ ಹಚ್ಚದ ಕೆಲವೊಂದು ದಿವಸ ಹೋಯಿತು ರಾಶಿ ಮಾಡಿಕೊಂಡು ಆಳ ಬಂದ ಆವಾಗ ಜಿಯ 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 ಜಿ ಮುಂದೆ ಕೇಳು ಶೇರೆದನ ಹಕ್ಕಿ ಪಕ್ಷಿ ಶರಣರಲ್ಲಿ ಏನ್ ಆಗತ್ರಿ ಎಲ್ಲ ಅಡವ್ಯಾನ ಪಕ್ಷಿ ಬಂದು ಶರಣರ ಹೊಲದಾಗ ಹೌದಲ್ರಿಪ್ಪ ಆಗ ನೀರು ಕುಡಿಲಕ ಇಲ್ಲದಂಗೆ ಕಾಣ್ತದ ತಿಳದ ಮನದಾಗ ಒಂದ ದಿವಸ ಮಧ್ಯಾಹ್ನದಾಗ ಬಂದು ನೋಡ್ತಾರ ಅವಾಗ ನಾಲ್ಕು ಹರಿವಿ ತಗೊಂಡು ಬಂದು ನಾಲ್ಕು ಮೂಲ್ಯಾಗ ಇಟ್ಟು ಮಡದಿಗೆ ಕರ್ಕೊಂಡು ನೀರ ಸುರುದಾದರಾಗ ಜಿಯ 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 ಜಿ ಮಡದಿಗೆ ಕರ್ಕೊಂಡು ನೀರ ಸುರುದ ಎಲ್ಲ ಹಕ್ಕಿ ಪಕ್ಷಿ ಕುಡಿದು ಏನ್ ಮಾಡಿದ್ರಿ ಬರೇ ಕಂಕೆ ಉಳಿತು ಒಂದು ಕಾಳ ಉಳಿಲಿಲ್ಲದ ರಾಗ ಹೌದು ಇನ್ನ ರಾಶಿ ಮಾಡಬೇಕಂತ ಹುಡುಕರ ತಾನ ಆಳೀಗ ಈ ಆಳ ಮನುಷ್ಯರು ಒಬ್ರು ಹೋಗಲ್ ರಾಗ್ಯಾರ ಅವಾಗ. ಐದಾರು ಮುರುಕರು ಕಟ್ಟಿ ಮ್ಯಾಗ ಮಾತಾಡ್ಕೋತ ಕೂತಿದ್ದು ಒಮ್ಮನ ಕೂಲಿ ಕೊಡ್ತೀನಿ ನಡೀರಿ ಅಂದ ಮುದುಕರಿಗ ಜಿಯ 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 ಜಿ ಮನ್ಯಾಗ ಕೂತು ಏನು ಮಾಡುವುದು ಹೋಗುನು
ನಡೀರಿ ಎಂದು ಅಂದ್ ಏನ್ ಮಾಡ್ತಾರ್ರಿ ಏ ಒಂದೇ ದಿನದಾಗ ಜ್ವಾಳ ನಿಕಾಲ ಕೊಯ್ದಾರವಾಗ ಮುಂದೇನಾಯ್ತ್ರಿಪ್ಪ ಮರ ದಿವಸ ಮುರಿಲಕ ಬಂದ್ರು ಮುರಿತಾರ ಆವಾಗ ಹೊಟ್ಟೆ ಕಾಳು ಇದ್ದಿದ್ದಿಲ್ಲ ಕಂಕಿ ಇದ್ದು ಅದರಾಗ ಚಂತನ ಮುರಿದು ಹೋಗುವಾಗ ಉಡಿತೇನಿ ಹಾಕ್ತೀನಿ ಅಂದ ಕೂಲಿ ಕೊಡ್ರಿ ಉಡಿತೇನಿ ಬೇಕಾಗಿಲ್ಲಪ್ಪ ನಮಗ ಜಿಯ 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 ಜಿ ಕಾಳ ಹೊಟ್ಟೆ ಕಾಳಿಲ್ಲ ತೆನಿ ಬ್ಯಾಡ ಅಂತಾರಿವರು ಏನಂತಾರಿ ಆಗ ಶರಣ ಬಸವರು ಹೇಳತಾರ ಹಳಿಯ ಮುದಿಕರಿಗ ಕೂಲಿಕ್ಕಿಂತ ದೇವರ ಹೆಚ್ಚಿಗೆ ಕೊಡತಾನ ನಿಮಗ ನೀವು ಸುಮಗಂಟ ಕಟ್ಗೊರಿ ಹಾಕ್ದ ಹುಡಿದಾಗ ಗಂಟ ಕಟ್ಟಿ ತಲೆ ಮ್ಯಾಗ ಹೊತ್ತು ಹೊತಗೊಂಡು ಹೋಗುವಾಗ ಮನುಷ್ಯನೇ ಬಂದಂಗ ವಜ್ಜಿ ಆಯ್ತು ತಲೆ ಮ್ಯಾಗ ಜಿಯ 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 ಜಿ ಮನುಷ್ಯನೇ ಬಂದ ಹಂಗ ವಜ್ಜಾಯ್ತು ತಲೆ ಮೇಲೆ ವಜ್ಜಿ ಆಗಿ ಗಂಟ ಬಗದ್ರು ಇವರು ಅಂಗಳದ ಒಳಗ ಹೌದು ಗಂಟ ಬಿಚ್ಚಿ ನೋಡಿದ್ರ ಒಳಗ ಏನ ಇತ್ತು ಆವಾಗ ಮುತ್ತ ಪುಣಿಸಿದಂಗ ಜ್ವಾಳ ಇದ್ದು ತೆನಿಯಾಗ ಒಂಟಟ ಮುಡಿದರು ತೆನಿ ಬಡದ್ರ ಎಂಟನ ಮಾನ ಜ್ವಾಳ ಹೊಂಟು ಇದರಾಗೆ ಕೂಲಿ ಬತ್ತು ತೆಗೆದ್ರು ಆವಾಗ ಜಿಯ 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 ಜಿ ಮುಂದೆ ಈ ಶರಣ ಬಸವ ರಾಶಿ ಮಾಡ್ಬೇಕಂತ ಆಗಿನ ಕಾಲದಲ್ಲಿ ಹಂತಿ ತಮ್ಮ ಹುಡಿದರಾವಾಗ ಹೌದು ಹಂತಿ ಕಟ್ಲಗ ಎತ್ತುಗಳು ತಗೊಂಡ್ಬ ಅಂದ ಆಳ ಮನುಷ್ಯಾಗ ನಿನಗೆ ತಿಲ್ಲಗ ಜ್ವಾಳಿಲ್ಲ ನನಗೇನು ಕೊಡತಿ ಅಂತ ನಾವಾಗ ಸ್ವತಃ ಶರಣ ಬಸವನೆ ಹೋಗಿ ಎತ್ತಗೋಲು ಬಿಚ್ಚಿ ತಂದು ಹಂತಿ ಹೂಡಿದ್ದ ನೋಡು ಹೊಲದಾಗ ಜಿಯ 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 ಜಿ ಸಾಕ್ಷಾತ್ ಭಗವಂತ ನೋಡಿ ಮುತ್ತ ಸುರದಂಗ ಜ್ವಾಳ ಸುರಿಯಿತು ಹೌದು ಏ ಸಾವಿರ ಚೀಲ ಗಟಲೆ ರಾಶಿ ಕಂಕಿಯ ಒಳಗ ಮುಂದ ಸಾವಿರ ಗಟಲೆ ಚೀಲ ತೊಂಗಿ ಒಟ್ಟ್ಯಾರ ಆವಾಗ ಇವ ಹಗ್ಗ ಹಂಚ್ಕೊಂಡ ಆವ ಚಿಂತಿ ಬಿತ್ತು ಇವನೀಗ ಸುಮ್ಮನೆ ಏಯ ಮುದ್ದ ಸುರದಾಗ ಜ್ವಾಳ ಸುರಿತು ಸಾವಿರ ಚೀಲಗಟ್ಲೆ ರಾಶಿ ಆಯಿತು ಮುಂದ ಶರಣ ಬಸವ ಹೇಳತನ ತಮ್ಮ ಬೇಡಿಕೊಳ್ಳು ಜನಗಳಿಗ ಚಂತನ ದಾನ ಮಾಡಿ ಚಂಜಿ ಕಡಿಸಿ ಹೇಳಿದ ಇವರೀಗ ನಿಮಗ ಎಷ್ಟು ಎತ್ತತತಿ ಅಷ್ಟ ಜ್ವಾಳ ವೈರಿ ಮನಿ ಕಡಿಗ ಹೆಚ್ಚಿಗೆ ಮಾತ್ರ ಹೊತ್ಕೊಳಕ್ ಹೋದ್ರ ಗೋಣ ಮುರಿತೈತಿ ನಿಮ್ಮದು ಎಷ್ಟು ಎತ್ತತೈತಿ ಅಷ್ಟೇ ವೈರಿ ಅಂದ ಆವಾಗ ಜಿಯ 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 ಜಿ ಅವೇ ಜ್ವಾಳ ತಗೊಂಡ ಬಂದು ದಾಸೋಗ ಮಾಡಿ ಉಣಶಾರ ಹವದು ಉಣಶಾರ ದಾಸೋಗಿಟ್ಟು ಬಡ ಬಗ್ಗರಿಗೆ ಶರಣ ಬಸವ ಸಲವ್ಯಾರ ಜಿಯ 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 ಜಿ ಎಲ್ಲ ಜ್ವಾಳ ದಾಸೋಗ ಇಟ್ಟು
ನಿಕಾಲ ಮಾಡಿದ ಶರಣ ಬಸವ ಹೌದ್ರಿಪ್ಪ ಮುಂದ ದೇಶ ಸಂಚಾರ ನಡೆದ ತಿಳಿಸುವೆ ತಮಗ ಪರ್ಥಬಾದಗ ಮಠ ಮಾಡ್ದ ಜೇವರ್ಗಿ ತಾಲೂಕದ ಒಳಗ ಅಲ್ಲಿ 25 ಚೀಲ ಜ್ವಾಳ ಕಡಾನೆ ಆವಾಗ ಸಾಲ ತೆಗೆದು ಊಟ ಮಾಡಿಸಿ ಸಾಲ ಹೊತ್ತುಕೊಂಡು ಕೂತ ಕಲಬುರಗಿಯಿಂದ ದೊಡ್ಡಪ್ಪ ಗೌಡ್ರು ಬಂದ್ರು ಅಲ್ಲಿ ಜಿಯ 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 ಕಲಬುರಗಿಯ ಜಿಲ್ಲೆಯಿಂದ ದೊಡ್ಡಪ್ಪ ಗೌಡರು ಬಂದ್ರು ಅವ್ರೇನ್ ಮಾಡಿದ್ರಿ ಗುರುಗಳ ನೀವು ಬರಬೇಕು ನಮ್ಮ ಕಲಬುರಗೂರಿಗ ಹೌದ್ ಶರಣ ಬಸವರ ಅಂದ್ರು ಸೋಮವಾರ ಬರ್ತೀನಿ ಅಲ್ಲಿಗ ಇವ ಸಾಲ ಕೊಟ್ಟವ ಮುಂದೆ ಇದ್ದ ಮಾಡೋದು ಹ್ಯಾಂಗ ನೀವೇ ಮೊದಲನೇ ಸಾಧುರು ಹೋದ್ರಂದ್ರೆ ಹೊಳ್ಳೆ ಬರುವುದಿಲ್ಲ ನನ್ನ ಸಾಲ ಯಾರ ಕೊಡಬೇಕು ನಾಳೆಗೆ ಹೋದಾಗ ಜಿಯ 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 ಶರಣ ಬಸವಗ ಚಿಂತೆ ಬಿತ್ತು ಮಠದೊಳಗ ಮನಗಿದರು ಹೌದ್ ಇನ್ನ ಅವನ ಸಲುವಾಗಿ ಸಾಲ ನಾನು ತಗದಿನೂರಾಗ ಏನ್ ಮಾಡ್ತಾರಿ ಇನ್ನ ಯಾರಿಗೆ ಸಾಲ ತಗದೀನಿ ಅವನೇ ಕೊಡಬೇಕು ನಿನಗ ನೋಡುನು ನಾಳೆಗೆ ಕೊಡ್ತಾನೇನು ನೋಡ್ತೀನಿ ಅಂದ ಮಠದಾಗ ಮಧ್ಯರಾತ್ರಿ ಸಮಯದಲ್ಲಿ ಸಾಕ್ಷಾತ್ ಭಗವಂತ ಇಳಿದು ಬಂದ ನೋಡು ಧರುಣೀಗ ಜಿಯ 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 ಜಿ ಶರಣ ಬಸವನ ವೇಷ ಧರಿಸಿ ಶರಣ ಬಸವನ ಅಂಗಿ ಹಾಕಿ ಏನ್ ಮಾಡ್ತಿದ್ರಿ ಈ ಸೌಕಾರಗ ಸಾಲ ಕೊಡ್ಲಕ ಹೋದ ರಾತ್ರಿಯಾಗ ಹೌದ್ ಸೌಕಾರ ಅಂದ ಶರಣರೇ ಮುಂಜಾನೆ ಕೊಡ್ತಿದ್ರಿ ಎಲ್ಲಂದ ನನಗ ಮಗನೇ ನೀನು ಹೇಳದಿ ಯಾರು ಕೊಡಬೇಕು ಸಾಲ ಅಂದಾಗ ಮುಂಜಾನೆ ಎದ್ದು ಹೋಗ್ತೀನಿ ನಾನು ನಿನ್ನ ಬಾಕಿ ತಗೋ ಅಂದ ಎಡಿಸಿಕೊಡ್ದಾಗ ಹೆಚ್ಚಿಗೆ ರೊಕ್ಕ ಕೊಟ್ಟ ರಾತ್ರಿಯಾಗ ಜಿಯ 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 ಶರಣ ಬಸವನ ಅಂಗಿ ಹಾಕಿ ಭಗವಂತ ಮಾಯವಾದ ಹೌದ್ ಮುಂಜಾನೆ ಎದ್ದು ಶರಣ ಬಸವರು ಅಂಗಿ ಹಾಕಿದರ ಆವಾಗ ಆ ಸೌಕರ ಸಾಲ ಕುಳಿದು ಬಾಕಿ ಉಳಿತಲ್ಲೋ ನನಗ ಇಷದಾಗ ಕೈ ಹಾಕುದ್ರಾಗ ಪರತ ಪೌತಿ ಇತ್ತು ಆವಾಗ ಮತ್ತ ಪರೀಕ್ಷೆ ಮಾಡ್ಬೇಕಂತ ಸೌಕಾರನಲ್ಲಿ ಹೋದ ರಾತ್ರಿನೇ ಕೊಟ್ಟ ಮತ್ತ ಬಂದಿರಿಲ್ಲಿಗ ಜಿಯ 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 ಎಣಿಸಿ ಕೊಡುವುದರಾಗ ಮುತ್ಯ ರೊಕ್ಕ ಹೆಚ್ಚಿಗೆ ಬಂದಾವು ನಿನ್ನು ಮತ್ತೆ ಹಂಗ್ರಿ ಇದು ಇನ್ನ ನಾನೇ ಮಠಕ್ಕೆ ಬರಬೇಕಂದ್ಯ ಬಂದಿದಿ ಅಂದಾಗ ಹೌದ್ ಉಳದ ರೊಕ್ಕ ತಗೋ ಅಂತ ಕೊಟ್ಟ ಶರಣರ ಕೈಯಾಗ ಇವರು ಜೋಳಿಗ್ಯಾಗ ಹಾಕೊಂಡ್ರು ದಾರಿ ಹಿಡಿದ್ರು ಕಲಬುರಗಿ ಕಡಿಗ ನಿನ್ನ ಭಗವಂತ ಏನ ಮಾಡ ನಂತ ಪ್ರಶ್ನೆ ಮಾಡಿದಿ ನನಗ ಭಕ್ತರ ಸಾಲ ಕೊಟ್ಟ ಬರಕೋ ಪಾಟ್ಯಾಗ ಜಿಯ 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 ಕಲಬುರಗಿಯ ಗ್ರಾಮಕ್ಕೆ ಹೋಗಿ ಶರಣ ಬಸವ ಪಾದ ಇಟ್ರು ಹೌದು ಏನಾದ್ರಿ ಕ್ಷಯ ರೋಗ ಇತ್ತು ಅವರ ಮಡದೀಗ ಹೌದ್ ದೊಡ್ಡ ಗೌಡ್ರ ಮಡದಿಗೆ ಕ್ಷಯ ರೋಗ ಇತ್ತು ಆವಾಗ ಇವರು ತೆಲಿವ ಕೈ ಇಟ್ಟು ರೋಗ ಹೋಯ್ತು ಆವಾಗ ಅದಕ್ಕೆ ಇವರು ಗೌಡ್ರು ಬಂದು ಕರ್ಕೊಂಡು ಹೋಗ್ತಿದ್ರು
ಅದಕ್ಕಾಗಿ ಕರೆದಿದ್ದಾರೆ ಇವರು ಶರಣ ಬಸವರಿಗೆ. ಜಿಯ 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 ಶರಣ ಬಸವೇಶ್ವರಗ ಅವರು ದೊಡ್ಡ ಗೌಡ್ರು ಹೇಳ್ತಾರೆ. ಏನ್ ಹೇಳ್ತಾರ್ರಿ? ನನ್ನ ಮನಿನೇ ಇಲ್ಲೇ ಇರಲಿ ನಿಮಗ ಬಿಡತೀನಿ ಆವಾಗ. ಹೌದು. ಅದೇ ಮನಿ ಮಠ ಆಯ್ತು ನೋಡು ಇಂದಿನವರಿಗ. ಮುಂದ ಕೇಳು ಅಲ್ಲಿ ದಾಸೋಗ ಐತಿ ಕಲಬುರಗಿ ಒಳಗ. ಹಗಲು ರಾತ್ರಿ ಲಕ್ಷ್ಯ ಬಂದ್ರು ದಾಸೋಗ ಐತಿ ಅಲ್ಲಿ. ಶರಣರು ಹಾಕಿದ ಪಾದ ಇಂದಿನವರಿಗ. ಜಿಯ 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 ದಾಸೋಗಲ್ಲಿ ಮಾಡುವಾಗ ಪರ್ಕ ಬಿತ್ತು ಒಳಗಿಂದೊಳಗ. ಅಲ್ಲೇನಾದ್ರಿ ಸ್ವಲ್ಪ ದುಡ್ಡ ಕಡಿಮೆ ಬೀಳಕತ್ತು ಹೇಳ್ತಾರ ಆವಾಗ. ಏನಂತಾರಿಪ್ಪ? ನಾಳೆ ಒಂದ ಬೋರ್ಡ ಬರ್ಸ್ರಿ ನೀವು ಮಠದ ಎದರೀಗ. 1000ಕ್ಕೆ ಒಂದ ಸಂತಾನ ಅಂತ ಬೋರ್ಡ ಬರೀರಿ ಆವಾಗ. ಸಾವಿರಕ್ಕೆ ಒಂದು ಸಂತಾನ ದಾಸೋಗ 1000 ಕೊಡಬೇಕವರು. ಒಂದು ಸಂತಾನ ಆಗತೈತಿ ಬರೀರಿ ಆವಾಗ. ಜಿಯ 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 ಬೋರ್ಡ ಬರಿಸಿ ಬಿಟ್ಟು ದೇಶದ ಜನ ಅಲ್ಲಿಗೆ ಬಂದ್ರಿಪ್ಪ. ಅದು ಕರಾರ ಹ್ಯಾಂಗ ಇತ್ತು ತಮ್ಮ ಒಳಗಿಂದ ಒಳಗ. ಹೇಗಿದ್ರಿ ಅದು? ಮೊದಲ ದುಡ್ಡ ಕೊಡುವುದು ಇಲ್ಲ, ಪ್ರಸಾದ ಒಯ್ಬೇಕಾವಾಗ. ಮಕ್ಕಳು ಆದ ಮ್ಯಾಗ ತಂದ ಕೊಡಬೇಕು ದಾಸೋಗದ ಒಳಗ. ಒಕ್ಕಟೆ ಪ್ರಸಾದ ಅಂತ ಇವರು ಎಲ್ಲರ ವೈದು ಸಂತಾನ ಪಡೆದ್ರು. ಮಕ್ಕಳಿದ್ದಿದ್ದಿಲ್ಲ ಹಾವ 100 ಗೌಡರೀಗ. ಜಿಯ 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 ಎಲ್ಲರ ಪ್ರಸಾದ ತಗೋತಿದ್ರು. ಗೆಳತರ ಜೊತೆ ಗೌರ್ತಿ ಬಂದ್ಲು. ಹೌದ್ರಿ. ಈ ವಿದ್ಯಾಶ್ರೀ ಗತಲೆ ಆಯ್ತು ತಿಳ್ಕೋ ಅದರಾಗ. ಗೌರ್ತಿ ಬಂದ ಪ್ರಸಾದ ಮುತ್ಯ ಕೊಡತಿದ್ದ ಮಠದಾಗ. ಹ್ಯಾಂಗೂ ರೊಕ್ಕ ಕೊಡುವುದು ಇಲ್ಲಂತ ಗೌರ್ತಿ ತಗೊಂಡ್ಲು ಕೈಯಾಗ. ಅದು ಈಗಿನವ್ರಿಗತ್ಲೆ ಮೊದಲೇ 10,000 ತಗೊಂಡು ಔಷಧ ಕೊಡ್ತಿದ್ದಿಲ್ಲ ಅವರು. ಹೌದು. ಯಾರಿಗೆ ಪ್ರಸಾದ ಮೊದಲ ಹಂಗೆ ಒಯ್ಬೇಕು. ಮಕ್ಕಳಾದ ಬಳಿಕ ಕೂಸಿಗೆ ತಗೊಂಡು ಬಂದು 1,001 ರೂಪಾಯಿ ಕೊಡಬೇಕು ದಾಸೋಗದಾಗ. ಹೌದಲ್ರಿ? ಅದ್ರ ನನ್ನ ಕೈ ಒಳಗೆ ಯಾರು ದಾಸೋಗ ನಡೆಸ್ತಾರ ಪಂಚವ್ರ ಕೈ ಕೊಡ್ಬೇಕಂತ ಬೋರ್ಡ್ ಬರ್ಸಿರೋ. ಹೌದು. ಅವಾಗ ಇವು ಈಗಿನ ಬೇರೆ ಇವು ಈಗಿನ ಹೆಂಗ್ರಿ ಮಾಸ್ತರ? ಇವು ಒಂದು 10,000 ತೊಗೊಂಡು ಗಪ್ಪ ಅದು ಅಂದ್ರೆ ಮುಂದೆ ಅವ್ರ ಮಕ್ಕಳಲ್ಲ ಅವ್ರು ಸತ್ತಿನ ಬಳಿಕ ಇವ್ರು ಬರ್ತಾರ. ಹೌದು ಹೌದು. ಈಗಿನ ಬೇರೆ ಇವು. ಆವಾಗ ಏನು ಮಾಡಿದ್ವಿ, ಈ ಬೋರ್ಡ್ ನೋಡಿ ಎಲ್ಲರೂ ಬಂದರು ತೊಗೊಂಡ್ರು ಪ್ರಸಾದ. ಎಲ್ಲರಿಗೂ ಸಂತಾನ ಆಯಿತು. ಈ ಹಾವನೂರು ಗೌರ್ತಿ ಪಾರ್ವತಿ ಗೌರ್ತಿ ಅಂತ ಅವ್ರ ಹೆಸರು ಪುರಾಣದರು. ಹೌದು. ಇಲ್ಲಿ ಎಲ್ಲರಿಗೆ ಮಕ್ಕಳಾದವರಿಗೆ ಪ್ರಸಾದ ಕೊಡ್ಲಾಕತ್ತಾರ ಅಂದ್ರೆ ನನಗೂ ಮಕ್ಕಳಾಗಿಲ್ಲ, ನಾನು ರೊಕ್ಕ ತಂದಿಲ್ಲ ಅಂತ ವಿಚಾರ ಮಾಡಿದ್ರಾಗ ರೊಕ್ಕ ಕೊಡೋದಿಲ್ಲ ಹಂಗೆ ತೊಗೊಂಡು ಹೋಗೋದು ಅಂದ್ರೆ ಇವರು. ಹೌದು ಹೌದು. ಹಂಗೆ ಅಂದ್ರೆ ನಾನು ತೊಗೋತೀನಿ ಅಂತ ಗೌಡ್ತಿ ತೊಗೊಂಡು ಮನೆಗೆ ಹೋಗೋದ್ರೊಳಗೆ ಮನಸ್ಸು ಚಂಚಲಾಯ್ತದ. ಎಂತಿಂಥವ್ರಿಗೆ ಬಿಟ್ಟಿಲ್ಲಿದ್ದು ಬಾಧೆ. ಹೌದಲ್ರಿ? ಆ 3 ತತ್ತಿ ಕೊಟ್ಟಿದ್ರೆ ಅವರು ಹಾಲಿನೊಳಗೆ ತೊಗೋಬೇಕು ನೋಡವ. ಮುಂದೆ ಗರ್ಭವತಿ ಆದ ಕೂಡಲೇ ಮಕ್ಕಳು ಆಡಿದ ಕೂಡಲೇ ಮಠಕ್ಕೆ ತೊಗೊಂಡ್ಬಂದು ನೀವು ಆ 1,001 ರೂಪಾಯಿ ಕೊಡಬೇಕಂದ್ರು. ಯಾಕಾಗಲ್ಲಾಕ್ರಿ ಅಂಥೇಳಿ ಈ ಗೌಡ್ತಿ ಪ್ರಸಾದ ತೊಗೊಂಡು ಹೋದ್ರು. ತೊಗೊಂಡು ಹೋಗಾಗ ಹಾವಿನ ಹುತ್ತಿನಲ್ಲಿ ಒಗದಳು ದಾರ್ಯಾಗ. ಹೌದು ಹೌದು. ಈ ಉತ್ತತ್ತಿ ಒಳಗೆ ಏನಿರ್ತೈತೆ ಹೇಳ ಅಂಥೇಳಿ ಹಾವಿನ ಹೊತ್ತಿನಾಗ ಹೋಗೋದು ಮನೆಗೆ ಹೋದ್ರು ಗೌಡ್ತಾರೆ. ಅದು ನಮ್ಮ ವಿದ್ಯಾಶ್ರೀಗರ್ಲೆ ಇತ್ತು ಅದು. ಹೌದು ಹೌದು. ಆವಾಗ ಏನು ಮಾಡಿದ್ರು, ಒಗೆದು ಹೋದ್ರು. ಅವರು ಹೋದ ಕೂಡಲೇ ಮುಂದೆ 1 ವರ್ಷ ಗತಿಸೋಯ್ತದು. ಒಬ್ಬ ಭಾಳ ಮನುಷ್ಯ ಬಂದು ಏನು ಮಾಡ್ದ, ಮುತ್ಯಾರ ನನಗೆ 1,000 ರೂಪಾಯಿ ಹರಕತ್ತಾಗ ಯಾವ ಕೊಡ್ರಿ ಅಂತ ಶರಣಬಸವರಿಗೆ ಕೇಳ್ದ. ಹೌದು. ಯಾಕಂದ್ರೆ ಈ ಸಾಧುರು ಸತ್ಪುರುಷರು ರೊಕ್ಕ ಬಿಡೋದು ಭಾರಿ ಮಂದಿ. ಹೌದು ಹೌದು. ಅವ್ರು ಏನಂದ್ರು, ನಾನು ಹಾವನೂರು ಊರಾಗ 1,001 ರೂಪಾಯಿ ಬರಬೇಕು, ಪ್ರಸಾದ ತೊಗೊಂಡು ಹೋಗಿ 1 ವರ್ಷ ಆಗೈತಿ, ಅವ್ರಲ್ಲಿ ಹೋಗಿ ಇಸ್ಕೊಂಡು ಬಾ ಹೋಗೋದು ಕಳಿಸ್ಬಿಟ್ರು. ಹೌದು. ಆ ಕಳಿಸಿದ ಕೂಡಲೇ ಬಂದ ಕಿಶಿಂದ ನೀವು 1,000 ರೂಪಾಯಿ ಕೊಡ್ಬೇಕತ್ರಿ, ಶರಣಬಸವರಿಗೆ 1,000 ಕೊಡ್ರಿ ಅಂದ. ಹೌದು ಹೌದು. ನಾಳೆಗೆ ದೇಣೆ ನಾ ಕೊಡವ, ನಾ ಮಠದಾಗ ದೇಣೆ ಮಾಡ್ತೀನಿ ಸಾಧುರ ಬಲ್ಲಿ ಹತ್ತಿವ ಅಂತ. ಏನೂ ಇರಲಿಲ್ಲ ಕೆಲಸ. ಎದ್ದು ಪ್ರಸಾದ ಕೊಟ್ಟಾರತ್ರಿ ಅಂದ. ಪ್ರಸಾದ ಇಲ್ಲ, ಒಳಗೆ ಪಟ್ಲನೂ ಕಟ್ಟಿಲ್ಲ, ನೋಡ್ಕೊಂಡು ಮನೆಗೆ ಹೋಗೋದು ನಾವು. ಹೌದು ಹೌದು. ಏನೂ ಇಲ್ಲಿ
ಅಂದುಕೊಳ್ಳಿ ಆಳ ಮನುಷ್ಯ ಹೋಗಿ ಶರಣ ಬಸವರಿಗೆ ನೀವು ಪ್ರಸಾದ ಕೊಟ್ಟಿದ್ದು ಸುಳ್ಳಾಗೈತಿ ಅಲ್ಲೇನು ಅವ್ರಿಗೆ ಮಗ ಹುಟ್ಟಿಲ್ಲ ಏನು ತೊಟ್ಲನ್ನು ಕಟ್ಟಿಲ್ಲ ಅಂತ ಹೊಳೆ ಕಳ್ಸ್ಯಾರಂದ ಸ್ವತಃ ಶರಣ ಬಸವೇಶ್ವರೇ ಬರ್ತಾರಲ್ಲಿ. ಸ್ವತಃ ಶರಣ ಬಸವೇಶ್ವರರೇ ಹಾವನೂರು ಊರಿಗೆ ಬಂದ್ರು. ಬಂದ ನಿಂತ ಗೌಡ ಕೂತಿದ್ರು ಕಟ್ಟಿ ಮ್ಯಾಗ. ಸ್ವಲ್ಪ ಗೌಡ್ಯರವಲ್ಲಿ ಕೆಲಸ ಐತಿ ಕರಿಯಂದ ಅವರೆಗ 1,000 ರೂಪಾಯಿ ಕೊಡಬೇಕು ನಮ್ಮ ಮಠದಾಗ. ಶರಣ ಬಸವಗ ಗೌಡ್ರು ಅಂದ್ರು ಯಾಕೆ ಕೊಡಬೇಕು ನಿನಗ ಮಗ ಹುಟ್ಟಿಲ್ಲ ತೊಟ್ಟಿಲ್ಲ ನಾವು ಕಟ್ಟಿಲ್ಲ ಮನಿಯಾಗ. ಜಿಯ 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 ಮುಂದೆ ಈ ಶರಣ ಬಸವ ನಿನ್ನ ಗುಡ ಮಾತಿಲ್ಲ ನಂದು. ಮತ್ತ್ಯಾಗ್ರಿಪ್ಪ ಇದು ನಿಮ್ಮ ಮಡದಿಗೆ ಹೊರಗ ಕರೀರಿ ಕೇಳ್ತೀನವರೀಗ. ಹೌದು ಪಾರ್ವತಿ ಗೌಡ್ತಿ ಶರಣ ಬಸವಗ ನೋಡ ತಾಳ ಆವಾಗ ನಿತ್ತು ತರ ತರ ನಡಗಲಾಕತ್ಲು ನೋಡಿ ಶರಣರೀಗ. ನಿಮ್ಮ ಪ್ರಸಾದ ತಂದಿನಿ ಖರೆ ಹೊಟ್ಟೆಗ ನಾನು ತಗೊಂಡಿಲ್ಲ. ನಿಮ್ಮ ಪ್ರಸಾದ ಒಗದಿನಿ ನಾನು ಹಾವಿನ ಹುತ್ತನ್ಯಾಗ. ಜಿಯ 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 ಶರಣ ಬಸವೇಶ್ವರರುವಾಗ ಊರು ಪಂಚರಿಗೆ ಕರೆದುಕೊಂಡು ತಾಯಿ ಒಗದ ಜಾಗ ತೋರ್ಸಾಕತ್ತಿ ನಡಿಯ ಅಲ್ಲಿಗ. ಹೌದು ಗುದಲಿ ಸನಕಿ ತಗೊಂಡು ಹುತ್ತ ಇವರು ಹಡ್ಡಿದರಾವಾಗ ಆ ಹುಟ್ಟಿನಲ್ಲಿ ಕೂಸ ತಂಗಿ ಬೆಳೆದಿತಾವಾಗ. ಹುತ್ತಿನಲ್ಲೇ ಕೂಸ ಇತ್ತು ಶರಪಿನ ನರಳಿನಲ್ಲೇ ಇತ್ತು ಶರಣ ಬಸವ ಕೂಶಿಗೆ ತಗೊಂಡ್ರು ಕೈಯಾಗ. ಜಿಯ 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 ಕೂಸಿಗೆ ಕೈಯ ಹಿಡಿದು ಇವರು ಮಠದಾಗಿ ಬಿಡ್ತೀನಿ ಅಂದ್ರು. ಮತ್ತೇನ್ ಮಾಡಿದ್ರಿ ಈ ಪಾರ್ವತಿ ಗೌಡ್ತಿ ಹಿಡದ ಕಾಲ ಬಿಡಲಿಲ್ಲ ಆವಾಗ. ಹೌದು ನನ್ನ ಪಾಲಿನ ಕೂಸ ಆಗಬೇಕು ನೀವು ನನ್ನ ಉಡೆದಾಗ ಒಟ್ಟೆ ಅಳಕೋತೆ ಕಾಲ ಹಿಡಲು ಶರಣ ಬಸವರಿಗ. ಆಗ ಶರಣ ಬಸವೇಶ್ವರರು ಹಂಗೆ ಇದಕ್ಕ ಕೊಡುವುದಿಲ್ಲ 1,001 ಹಾಕು ತಂದು ಜೋಳಿಗ್ಯಾಗ. ಜಿಯ 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 1,001 ರೋಕ ಕೊಟ್ಟು ಗೌಡ್ದವ್ರ ಖುಷಿಗೆ ಒಯ್ದ್ರು. ಏನ್ ಮಾಡಿದ್ರಿ ಮುಂದೆ ನೀ ಪಡಕ್ಯಾಗ ಒದ್ದಾಡಿದರೆ ಹುಟ್ಟತಾವು ಅಂದಿದ್ದಿ ನನಗ. ಹೌದು ಅಂದ್ರ 3 ತಿಂಗಳಿಗೆ ಇಲ್ಲಿ ಜೀವ ಬಂದದಂದಾಗ ಅಲ್ಲ ನಿನ್ನ ಪಡಗಿಗೆ ಬೆಂಕಿ ಹಚ್ಚಗೋ ಮಧ್ಯಾಹ್ನ ಬಿಸಲಾಗ. ಮಣ್ಣಿನಲ್ಲಿ ಕೂಸ ಬೆಳೀತು ಗಂಡ ಹೆಂಡತಿ ಇಬ್ಬರು ಇಲ್ಲ ಅದಕ್ಕಾಗಿ ಹೇಳಿ ನೀ ಮಹಾತ್ಮರು ದೊಡ್ಡವರು ಜಗದಾಗ. ಜಿಯ 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 ಪದ ಹಾಡಿದಾರ ನಿತ್ತು 10 ವರ್ಷ ಆಗಿ ಹೋದ್ರು. ಆದ್ರೆ ಏನಾಗ್ಬೇಕು ಹಾಡಿದ ಪದ ನೆನಪ ಹೋಗಬಾರ್ದು ಸಾಲೊಟ್ಟಿಗೆ ಊರಾಗ. ಹೌದ್ರಿ ಅಲ್ಲಿದು ಅಂದ ಇಲ್ಲಿದು ಕಲ್ಲಕ ಮಲ್ಲಕ ನಡೆಯುವುದಿಲ್ಲಿದರಾಗ ನಿನ್ನ ಪ್ರಾಣ ಇದು ಪಿಂಡ ಹಿಂಗ ಹುಟ್ಟದ ಮಣ್ಣಾಗ. ಮುಂದೆ ಈ ವಿಷಯ ಇರಲಿ ಇನ್ನೊಂದು ವಿಷಯ ಹೇಳಿ ಪದ ಮುಗಿಸಿ ಪಾಳೆ ಕೊಡುನು ಹೆಣ್ಣ ಮಗಳೀಗ. ಜಿಯ 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 1001 ಸಂತಾನ
ಮಕ್ಕಳಿಲ್ಲದವ್ರಿಗೆ ಕೊಡತಾನಂತ. ಹೌದು ಹೇಳ್ತಾರ್ರಿ. ಇಬ್ಬರು ಉಡಾಡ್ರು ಮಾತಾಡಕತ್ರು ತಮ್ಮ 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 ಒಳಗ. ಇದು ಹ್ಯಾಂಗ್ರಿಪ್ಪ? ಇವ ಮಕ್ಕಳ ಇಲ್ಲಾರದವ್ರಿಗೆ ಮಕ್ಕಳು ಕೊಡತಾನಂದಾಗ ಇಬ್ರು ಗೆಳೆಯರ್ ನೀನು ಸೀರಿ ಉಟ್ಟುಗೋ ಅಂತಾರಿವನೀಗ. ನೀನು ಸೀರಿ ಉಟ್ಟುಗೋ ನಾನು ಗಂಡ ಆಗತೀನಿ, ಹೋಗಿ ಮಕ್ಕಳು ಬೇಡುನು ಹೋಗಿ ಶರಣ ಬಸವರಿಗ. ಜಿಯ 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 ಇಂಡಿಯಾ ಇರ್ಲಿ. ಈ ಇಂಡಿ ಕಾಕವ್ರು 50 ರೂಪಾಯಿ ಕೊಟ್ಟಿದ್ದಾರೆ, ಅವರಿಗೆ ಆದರೂ ತುಂಬಾ ಆಗಿದ್ದೀನಿ ಮಸ್ತಕದು. ಈ ಶರಣ ಬಸವರಲ್ಲಿ ಇವರು ಇಬ್ಬರು ಗೆಳೆಯರು ಬಂದ್ರು. ಒಂದೇನ್ ಮಾಡಿದ್ರಿ? ಈ ಹೆಣ್ಮಗಳಿಂದ ತುರ್ತಿ ತಾಳ ಬಾರಿಸೋರಿದರಾಗ. ಹೌದು. ಇಂಥ ಚುಲ್ಲಕ ಗುಣದ ಇವು ಎರಡು ಊರಾಗ ಬರೇ ತಾಯಿ ತಾಯಿ ಅನ್ಕೋತ ತಿರುಗಿ ಸತ್ತು ಜಗದಾಗ. ಮುಂದೆ ಕೇಳು ಶರಣ ಬಸವರ ಪಾದಕ್ಕ ಹೋಗಿ ಇವ ಸಿರಿ ಹುಟ್ಟ ಪಾದ ಹಿಡದ ಶರಣ ಬಸವರಿಗ. ಜಿಯ 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 ಸಿರಿ ಉಟ್ಕೊಂಡಾವ ಹೋಗಿ ಶರಣ ಬಸವರ ಪಾದಕ್ಕ ಬಿದ್ದು. ಬಿದ್ದೇನ್ ಮಾಡಿದ್ರಿಪ್ಪ? ನನಗ ಲಗ್ನ ಆಗಿ ಬಹಳ ದಿವಸ ಆಯ್ತು ಜಗದಾಗ. ಹೌದು. ಒಟ್ಟೆ ಮಕ್ಕಳಾಗಿಲ್ಲ ಪಾದ ಹಿಡಲು ಶರಣ ಬಸವಾಗ. ಗಂಡ ಆದವ ಹೇಳ್ತಾನ ಲಗ್ನ ಆಗಿ ಬಹಳ ದಿವಸ ಆಯ್ತು ರೀ ಇವಳೀಗ. ಶರಣ ಬಸವ ಅಂತಾನ ಯಾಕ ಚಿಂತಿ ಮಾಡ್ತಿದಿ, ಗಂಡಸ ಮಗ ಹಡಿತಿ ಹೋಗ ಮುಂದಿನ ವರ್ಷೀಗ. ಜಿಯ 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 ಗಂಡಸ ಮಗ ಹಡಿತಿ ಹೋಗು ಸಿರಿ ಹುಟ್ಟವ ಶರಣರು ಬಂದ್ರು. ಏನಂತಾರ್ರಿ? ಇವ ಮುಂದ ನಿಂತು ಸಿರಿ ಕಳದ ಶರಣರೆದರಿಗ. ಹೌದು. ನಾನು ಗಂಡಸ ಅಂಬುದು ತಿಳಿಲೇ ಇಲ್ಲ ನಿನಗ ಮಠದಾಗ, ಅಲ್ಲ ಮಕ್ಕಳ ಇಲ್ಲದವ ಮಕ್ಕಳ ಏನ ಕೊಡತಿ ಜಗದಾಗ. ಶರಣ ಬಸವ ಅಂತಾನ ಗುರುವ ಇದಕ್ಕೆ ಸಾಕ್ಷಿ ಹೋಗು, ಮುಂದೆ ತಿಳಿತೈತಿ ನನ್ನ ಬೆಳಕ ನಿನಗ ಮನಿಯಾಗ. ಜಿಯ 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 ಹೋಗಿ ಮನಿಯಾಗ ಇವ ನಕ್ರಿ ಮಾಡ್ಲಾಕತದ ಒಳಗೆ. ಮತ್ತ್ಯಾಂಗ್ರಿ ಇದು? ನಾನು ಸಿರಿ ಬಿಟ್ಟು ಮಕ್ಕಳ ಬೇಡ್ದ ಹೋಗಿ ಸಾಧುಗ. ಹೌದು, ಬೇಡ್ಯಾರಲ್ರಿ. ನಾನು ಗಣಸ ಅಂಬುದು ತಿಳಿಲೇ ಇಲ್ಲ ಅವನೀಗ, ಅಲ್ಲ ನನಗೂ ಮಕ್ಕಳು ಆಗ್ತಾವಂತ ಆಗ ಅಂದಾಗ. ಎಂಥ ಹುಚ್ಚ ಜನ ಐತಿ, ಎಂಥ ಸಾಧನ ಬಳಿ ಹೋಗ್ತಾರಂದ ಅನ್ನೋದ್ರಾಗೆ ಮಲಿಗಳು ಬಂದು ಕೇಳೋ ಎದಿ ಮ್ಯಾಗ. ಜಿಯ 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 ಎದಿ ಮೇಲೆ ಕುಚಿಗಳು ಬಂದು ರೂಪನೇ ಬದಲಿ ಆಯಿತು. ಆಗೋದಲ್ರಿ ಅದು. ಈ ಹೆಣ್ಮಗಳ ಮಾಡ್ದಂಗೆ ಮಾಡ್ಲಾಕತ್ತದ ಕೂತು ಮನಿಯಾಗ. ಮತ್ತೇನಾಯ್ತ್ರಿಪ್ಪ? ಯವ್ವ ಇನಾಗಿ ಚಲೋ ಇದ್ದಿ ಹಿಂಗ್ಯಾಕಾಗಿದಿ ಮನಿಯಾಗ, ಅಲ್ಲ ನೀನು ನನಗತ್ಲೆ ಕಾಣಕತ್ತಿ ನೋಡ್ಕೋ ಕನ್ನಡಿಯಾಗ. ಆಗ ಸಂಶಯ ಬಂದು ಅಂದ ಕೆಲಸನೇ ಬಗೆಹರಿತು, ಉಚ್ಚಿ ಒಯ್ದ ನೋಡ್ಬೇಕಂತ ಹೋದ ಸಂಧ್ಯಾಗ. ಜಿಯ 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 ಸಂಧ್ಯಾಗ ಉಚ್ಚಿ ಒಯ್ಯುವುದರೊಳಗ ಸಾಮಾನ ಬದಲಿ ಆಗಿತ್ತು ತಳಗ. ಮತ್ತೇನಾಯ್ತ್ರಿ ಅಲ್ಲಿ? ಅಲ್ಲಿ ಹೊಯ್ಕೋತ ಓಡಿ ಬಂದ ಮಠದ ಕಡಿಗ. ಹೌದು.
ತಾಯಿ ತಂದಿ ಬಂದು ಬಳಗ ಎಲ್ಲ ಬಂದ್ರು ಆವಾಗ ಯಪ್ಪ ಕೆಲಸನೇ ಕೆಟ್ಟ ಹೋಯ್ತು ನಮ್ಮ ಮನಿಯಾಗ ಮಡದಿ ಮಕ್ಕಳು ಓಡಿ ಹೋಗಿ ಶರಣರ ಪಾದಕ ಬಿದ್ದು ಅಂದ್ರು ನನ್ನ ಮಂಗಳ ಸೂತ್ರ ನೀನು ಉಳಿಸ್ಬೇಕು ಆವಾಗ ಜಿಯ 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 ಏನು ಮಾಡುವುದೈತಿ ತಂಗಿ ಕಿರಿಕಿರಿ ಆಗೈತಿ ಒಂದು ಏನ್ ಹೌದು, ಹೌದು. ಇವ ಬೇಡಿದು ಕೊಟ್ಟಿನ ನಂದೇನ ತಪ್ಪ ಕೇಳುವವನೀಗ ಹೌದು ಇವನೇ ಮಕ್ಕಳ ಬೇಡ್ದ ಮಕ್ಕಳ ಕೊಟ್ಟಿದ್ದು ತಪ್ಪೇನಿದರಾಗ ನನ್ನ ಗುರು ಸುಳ್ಳ ನುಡಿಬ್ಯಾಡಂತ ಹೇಳ್ಯಾನ ನನಗ ಕಾಲ ಬಿದ್ದು ಹಳ್ಳ ಕತದ ಶರಣ ಬಸವ ಹೇಳ್ತಾನ ಇನ್ನ ಒಮ್ಮೆ ಕಾಡ್ತಿದ್ದೇನು ಸಾಧು ಶರಣರೀಗ ಜಿಯ 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 ಗಂಡಿನ ಜನ್ಮ ಬಂದೈತಿ ಹೆಣ್ಣಿನ ಜನ್ಮ ಬೇಡ್ತಿದಿ ಅಂದ್ರ ಅಂದ್ರೆ ಏನಾದ್ರಿ ನಿನಗ ಶೊಕ್ಕ ಬಂದೈತಿ ಹಿಂಗ ಮಾಡಿನಿದರಾಗ ಹೌದ್ರಿ ಮೊದಲ ಇದ್ದಂತೆ ಆಗೋ ಪ್ರಸಾದ ಹಚ್ಚಿ ಬೆಟ್ಟ ಆವಾಗ ಮತ್ತ ಗಂಡಾದ ಹಾಯಿಲಿಲ್ಲ ಮಠದ ಸನೆದಾಗ ಶರಣ ಬಸವ ಹಿಟ್ಟಿಯ ರೊಟ್ಟಿ ಈಗ ಜ್ವಾಲಕ ಹೋಗುವಾಗ ದೂರಿನಿಂದೆ ನೋಡಿ ಓಡಿ ಹೋಗವ ಆವಾಗ ಜಿಯ 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 ಎಂತಿಂತ ಮಹಾತ್ಮರುವಾಗಿ ಹೋದ್ರು ನಮ್ಮ ಭಾರತ ದೇಶದ ಭಾರತ ದೇಶದ ಮೂರ್ತಿ ಮರ್ಯಾದರು ಕೀರ್ತಿ ಅಮರ ಉಳಿತು ಜಗದಾಗ ಜಿಯ 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 ಇನ್ನು ಪಾವನೆಗಳು ಬಹಳ ಇದ್ದು ಸಮಯ ಉಳಿದಿಲ್ಲ ಕೇಳು ನಾನು ಉಳಿದಿಲ್ಲ ಕೇಳು ನಾನು ಇನ್ನ ಪಾಳೆ ಕೊಡುನು ಹೆಣ್ಣ ಮಗಳೀಗ ಹೆಣ್ಣ ಮಗಳೀಗ ಜಿಯ 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 ಪಡವಿಯ ಪ್ರಖ್ಯಾತ ನನ್ನ ವರಪುರ ಮಸಬೀನಾಳ ಹೌದ್ರಿಪ್ಪ ಏ ಮೈಬುಸವಾನಿ ಶರಣ ನೆನದ ನೆರಳಾಗ ಪರಮ ನಂದ ನೆನದ ನೋಡು ಹಸುರ ಊರಾಗ ಶಿವ ನಂದ ಮುತ್ಯ ನೆನದ ಮಠದಾಗ ಆತನ ದಯಾದಿಂದ ಮೌಲಾಶ ಮಕಂದಾರ ಸೇವೆ ಮಾಡಿದ್ದ ನೋಡು ಸಬದಾಗ ಜಿಯ 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 ಆದಿ ಹಿಡಿದು ನೀನು ಹಾಡುತ್ತ ಬರಬೇಕು ಭೇದ ತಿಳಿಯದ ಎಲ್ಲರಿಗ ಜಿಯ 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 ಜಿ ಕೊಡುವುದಿಲ್ಲ ತಗೊಳ್ಳುವುದಿಲ್ಲ ಯಾರ ಭಯ ಎದಕ್ಕೂ ಕಾಡುವುದಿಲ್ಲ ಬೇಡುವುದಿಲ್ಲ ಯಾರ ಭಯ ಎದಕ್ಕೂ ಕೊಡುವುದಿಲ್ಲ ತಗೊಳ್ಳುವುದಿಲ್ಲ ಯಾರ ಭಯ ಎದಕ್ಕೂ ಕಾಡುವುದಿಲ್ಲ ಬೇಡುವುದಿಲ್ಲ ಯಾರ ಭಯ ಎದಕ್ಕೂ ಉದ್ರಿ ಇಲ್ಲ ರೋಗವು ಇಲ್ಲ ಕೀಲಿ ಬಾಗಿಲಕೋ ಉದ್ರಿ ಇಲ್ಲ ರೋಗವೂ ಇಲ್ಲ ಕೇಳಿ ಬಾಗಿಲಕೋ ಚಂದ್ರ ಇಲ್ಲ ಭದ್ರವೂ ಇಲ್ಲ ಇಲ್ಲ ಎಡಬಲಕೋ ಛಿದ್ರ ಇಲ್ಲ ಭದ್ರವೂ ಇಲ್ಲ ಇಲ್ಲ ಎಡಬಲಕೋ ಕೊಡುವುದಿಲ್ಲ ತಗೊಳ್ಳುವುದಿಲ್ಲ ಯಾರ ಭಯ ಎದಕ್ಕೋ ಕಾಡುವುದಿಲ್ಲ ಬೇಡುವುದಿಲ್ಲ ಯಾರ
ಯಾರ ಭಯದಕೋ ಇಚ್ಛಾ ಇಲ್ಲ ಕ್ರಿಯಾ ಇಲ್ಲ ಸಂಚಿತ್ತಿಲ್ಲ ಏಕೋ ಲಾಕೋ ಇಚ್ಛಾ ಇಲ್ಲ ಕ್ರಿಯಾ ಇಲ್ಲ ಸಂಚಿತ್ತಿಲ್ಲ ಏಕೋ ಲಾಕೋ ಹೊಚ್ಚ ಇಲ್ಲ ಶಾಣೆನೂ ಇಲ್ಲ ಹೆಚ್ಚ ಗುಣಿಸುವ ದ್ಯಾಕೋ ಹೊಚ್ಚ ಇಲ್ಲ ಶಾಣೆನೂ ಇಲ್ಲ ಹೆಚ್ಚ ಗುಣಿಸುವ ದ್ಯಾಕೋ ಕೊಡೋದಿಲ್ಲ ತೊಳುವುದಿಲ್ಲ ಯಾರ ಭಯದಕೋ ಕಾಡೋದಿಲ್ಲ ಬೇಡುವುದಿಲ್ಲ ಯಾರ ಭಯದಕೋ ಕೊಡುವುದಿಲ್ಲ ತಗೊಳ್ಳುವುದಿಲ್ಲ ಯಾರ ಭಯದಕೋ ಅಂಗ ಇಲ್ಲ ಸಂಘವೂ ಇಲ್ಲ ಲಿಂಗದ ಹಂಗ್ಯಾದಕೋ ಅಂಗ ಇಲ್ಲ ಸಂಘವೂ ಇಲ್ಲ ಲಿಂಗದ ಹಂಗ್ಯಾದಕೋ ಹ್ಯಾಂಗೋ ಹ್ಯಾಂಗೋ ಹ್ಯಾಂಗಾದ ಬಳಿಕ ಇನ್ನೇನಿನ್ನೆ ನ್ಯಾದಕೋ ಹ್ಯಾಂಗೋ ಹ್ಯಾಂಗೋ ಹ್ಯಾಂಗಾದ ಬಳಿಕ ಇನ್ನೇನಿನ್ನೆ ನ್ಯಾದಕೋ ಕೊಡುವುದಿಲ್ಲ ತಗೊಳ್ಳುವುದಿಲ್ಲ ಯಾರ ಭಯದಕೋ ಕಾಡೋದಿಲ್ಲ ಬೇಡುವುದಿಲ್ಲ ಯಾರ ಭಯದಕೋ ಏ ಊಟಿಲ್ಲ ತೊಟ್ಟಿಲ್ಲ ಕೊಟ್ಟಿಲ್ಲ ಕೊಂಡಿಲ್ಲ ಮೂಕೋ ಓಟಿಲ್ಲ ತಾಟಿಲ್ಲ ಕೊಟ್ಟಿಲ್ಲ ಕೊಂಡಿಲ್ಲ ಮೂಕೋ ಬಿಟ್ಟ ಸುಳಿ ಸುದ್ದಿಯ ಬೆಳತಾನ ಮಾತಾಡುವುದ್ಯಾಕೋ ಬೆಟ್ಟ ಸುಳಿ ಸುದ್ದಿಯ ಬೆಳತಾನ ಮಾತಾಡುವುದ್ಯಾಕೋ ಕೊಡುವುದಿಲ್ಲ ತಗೊಳ್ಳುವುದಿಲ್ಲ ಯಾರ ಭಯದಕೋ ಕಾಡೋದಿಲ್ಲ ಬೇಡುವುದಿಲ್ಲ ಯಾರ ಭಯದಕೋ ಏನಂತಾನ ಕವಿ ಏನಂತಾರ್ರಿ ಕೊಡುವುದಿಲ್ಲ ತಗೊಳ್ಳೋದಿಲ್ಲ ಯಾರ ಭಯ ಎದಕ್ಕೂ ಅಂಗ ಇಲ್ಲ ಸಂಘವೂ ಇಲ್ಲ ಲಿಂಗದ ಹೆಂಗೆದಕ್ಕೂ ಹುಟ್ಟಿಲ್ಲ ತೊಟ್ಟಿಲ್ಲ ಕೊಟ್ಟಿಲ್ಲ ಕೊಂಡಿಲ್ಲ ಮೂಕು ಬಿಟ್ಟ ಸುಳಿ ಸುದ್ದಿ ಬೆಳತಾನ ಮಾತಾಡ್ದ ಯಾಕಂದ ಕೂಡಲೇ ಸಾಯಿಬ್ರ ಪದ ಅಂತ ಚಲೋ ಆಡ್ಯಾಳ ಹೆಣ್ಮಗಳು ಸುಳತಾನ ತಿಳ್ತಿಳ ಹೌದಲ್ಲ ಹೌದಲ್ರಿ ಅದಕ್ಕೆ ಅಂದಿಲ್ಲವ ಈ ಶರೀರ ಅನ್ನೋಂಥದ್ದು ಹುಟ್ಟವನು ನಾನಲ್ಲ ಇದಕ್ಕೆ ತೊಟ್ಟವನು ನಾನಲ್ಲ ಬಾಲ್ಯ ಬಂದ್ರೆ ಪ್ರಾಯ ಬರ್ತೈತಿ ಪ್ರಾಯ ಬಂದ್ರೆ ಮುಪ್ಪು ಬರ್ತೈತಿ ಮುಪ್ಪು ಬತ್ತಂದ್ರೆ ಈ ಶರೀರ ಅನ್ನುವಂಥದ್ದು ಸೂಳಿ ಒಮ್ಮೆ ಮಣ್ಣಾಗಿ ಹೋಗ್ತಾಳೆ ಅಂತ ಕವಿ ಹೇಳ್ಯಾನ ಹೌದು ಹೌದಲ್ರಿ ಇದು ಒಳಗಿಂದ ಸುಳಿದ ವ್ಯವಹಾರ ಅಲ್ಲ ಈ ಶರೀರದ ವ್ಯವಹಾರ ಹೇಳ್ಯಾನವ ಊಟಿಲ್ಲ ತೊಟ್ಟಿಲ್ಲ ಪಟಿಲ್ಲ ಕೊಂಡಿಲ್ಲ ಎಲ್ಲ ಮೋಕೋ ಓಟಿಲ್ಲ ತೊಟ್ಟಿಲ್ಲ ಕೊಟ್ಟಿಲ್ಲ ಕೊಂಡಿಲ್ಲ ಮೋಕೋ ಬಿಟ್ಟ ಸುಳಿ ಸುದ್ದಿಯ ಬೆಳತಾನ ಮಾತಾಡೋದ್ಯಾಕೋ ಬೆಟ್ಟ ಸುಳಿ ಸುದ್ದಿಯ ಬೆಳತನ ಮಾತಾಡೋದ್ಯಾಕೋ ಕೊಡುವುದಿಲ್ಲ ತೋಡುವುದಿಲ್ಲ ಯಾರ ಭಯದಕೋ ಕಾಡೋದಿಲ್ಲ ಬೇಡುವುದಿಲ್ಲ ಯಾರ ಭಯದಕೋ ಹಾಡೋರಿಲ್ಲ ಕೇಳವರಿಲ್ಲ ಲಾಖೋ ಕುಡಿ ಏಕೋ ಹಾಡೋರಿಲ್ಲ ಕೇಳವರಿಲ್ಲ ಲಾಖೋ ಕೋಡೇಕೋ ಏನು ತಾನ ಕವಿ ಏನಂತಾರ್ರಿ ಹಾಡೋರಿಲ್ಲ ಕೇಳೋರಿಲ್ಲ ಅಂದ ಕೂಡಲೇ ಇಲ್ಲಿ ಸಾವಿರಗಟ್ಟಲೆ ಮಂದಿ ಕೂತೈತಿ ಇಷ್ಟು ಮಂದಿ ಕೂತೈತಿ ಇವ ಹಾಡಕತ್ತಾನ ನಾವು ಕೇಳಕತ್ತೀವಿ ತಿಳ್ತಿಳ ಅಂತ ಹೌದು ಹೌದು ಅದಕ್ಕೆ ಹೇಳ್ತಾನ ಹಾಡೋರು ಇಲ್ಲಿರೋರಲ್ಲ ಕೇಳೋರು ಇಲ್ಲಿರೋರಲ್ಲ ಹೌದು ಲಾಖೋ ಕುಡಿ ಏಕಾಗಿ ಒಮ್ಮೆ ಹೋಗ್ತದೆ ಅಂತ ಹೇಳ್ತಾನ ಹೌದು ಹಾಡೋರಿಲ್ಲ ಕೇಳವರಿಲ್ಲ ಲಾಖೋ ಕುಡಿ ಏಕೋ ಹಾಡೋರಿಲ್ಲ ಕೇಳವರಿಲ್ಲ ಲಾಖೋ ಕೋಡೇಕೋ ಪಡವಿ ಗಂಗೆ ವಾಡಿ ಕೈ ಬಿಸಾಕು ವೇದ ಪಕ್ಷೆ ಮಾಕೋ ಪಡದಿ ಗಂದೆ ವಾಡಿ ಗೈ ಬಿಸಾಕೋ ವೇದ ಪಕ್ಷೆ ಮಾಕೋ ಪಡುವುದಿಲ್ಲ ತಗೊಳ್ಳುವುದಿಲ್ಲ ಯಾರ ಭಯದಕೋ ಕಾಡೋದಿಲ್ಲ ಬೇಡುವುದಿಲ್ಲ ಯಾರ ಭಯದಕೋ ಕೊಡುವುದಿಲ್ಲ ತಗೊಳ್ಳುವುದಿಲ್ಲ ಯಾರ ಭಯದಕೋ ಕಾಡೋದಿಲ್ಲ ಬೇಡುವುದಿಲ್ಲ ಯಾರ ಭಯದಕೋ ಕೊಡುವುದಿಲ್ಲ ತಗೊಳ್ಳುವುದಿಲ್ಲ ಯಾರ ಭಯದಕೋ ಇದು ಹೆಸರೇಳ ಪೂಜಾರಿಯ